ನಮಸ್ಕರಿಸುವೆನು. ಹೆಗಡೆಗೌಡ, ನಿನಗೆ ಮಂಗಳವಾಗಲಿ. ಸ್ವಾಮಿ, ತಾವು ಯಾರೆಂಬುದನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಅಯ್ಯ ಅಯ್ಯ ಹೆಗಡೆಗೌಡ, ನಾವು ಸಿದ್ಧಪತ್ರೆ ಸೇದಲು ಸ್ವಲ್ಪ ಬೆಂಕಿ ಕಂಡನ್ನು ತಂದು ಕೊಡಪ್ಪ. ಆನಂತರ ನಾವು ಯಾರೆಂಬುದನ್ನು ತಿಳಿಸುತ್ತೇವೆ. ಅಪ್ಪಣೆ ಆಗಲಿ ಸ್ವಾಮಿ. ಸ್ವಾಮಿ, ತಮ್ಮ ವೃತ್ತಾಂತವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಅಯ್ಯ ಹೆಗಡೆಗೌಡ, ನಾವು ತಂಗಿರುವ ತಾಣವೇ ನಮ್ಮ ಮಠ ಮನೆಗಳು. ನಾವು ದರೆಗೆ ಹಿರಿಯರು. ನಾವು ತಂಗಿರುವ ತಾಣವೇ ನಮ್ಮ ಮಠ ಮನೆಗಳು. ನಾವು ಸಿದ್ಧಪತ್ರೆ ಸೇರಿಸುವು. ನೀನು ಯಾರಪ್ಪ? ಅನುಪಮ ಭಾಗ್ಯವಿದೆ ಕಂಡೆನು ನಾ ಚಿನ್ಮಯನ ಚಿನ್ಮಯ ರೂಪವ ನಾ ಕಂಡೆ. ಅನುಪಮ ಭಾಗ್ಯವಿದೆ ಅನುಪಮ ಭಾಗ್ಯವಿದೆ ಕಂಡೆನು ನಾ ಚಿನ್ಮಯನ ಚಿನ್ಮಯ ರೂಪವ ನಾ ಕಂಡೆ. ಅನುಪಮ ಭಾಗ್ಯವಿದೆ ಬೇಡಿದ ವರವೇವಾ ಪ್ರೇಮದ ಬಲದೈವ. ಬೇಡಿದ ವರವೇವ ಪ್ರೇಮದ ವರದೇವ. ಈಸನ ಆರಾಧನಾ ಈಸನ ಆರಾಧನಾ ಕಂಡೆನು ನಾ ಚಿನ್ಮಯನ ಚಿನ್ಮಯ ರೂಪವನ ಕಂಡೆ. ಅನುಪಮ ಭಾಗ್ಯವಿದೆ ಕಂಡೆನು ನಾ ಚಿನ್ಮಯನ ಚಿನ್ಮಯ ರೂಪವನ ಕಂಡೆ. ಅನುಪಮ ಭಾಗ್ಯವಿದೆ. ಸ್ವಾಮಿ, ತಮ್ಮ ವೃತ್ತಾಂತವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವರು ಸ್ವಾಮಿ. ಹೇಳಿದ ಕೂಡ ತಮ್ಮ ವೃತ್ತಾಂತವನ್ನು ಕೇಳಿದ ಕೂಡಲೇ ಬಹಳ ಅತ್ಯಾನಂದವಾಯಿತು ಸ್ವಾಮಿ. ಈ ಸ್ಥಳವು ಪುಣ್ಯ ಕ್ಷೇತ್ರವಾಗಲಿ ಎಂದು ನಿಮ್ಮ ಮಹಿಮೆಯನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಹೆಗಡೆಗೌಡ, ಈಗ ಊರಾಗಿರುವ ಮರಳಿಯು ಮುಂದೆ ಹಾಳಾಗಿ ಹೋಗುತ್ತದೆ. ಈಗ ಕಾಡಾಗಿರುವ ಸ್ಥಳವೇ ಮುಂದೆ ಮಳವಳ್ಳಿ ಎನಿಸಿ ಏಳಿಯಾಗುತ್ತದೆ. ನಿನ್ನ ನಿಜ ವ್ಯಕ್ತಿಗೆ ಮೆಚ್ಚಿ ಆಶೀರ್ವಾದ ಮಾಡುತ್ತೇವೆ. ನಿನ್ನ ಅಂತ್ಯ ಮುಗಿದು ಹೋದ ಕಾಲಕ್ಕೆ ಮಳವಳ್ಳಿ ನಿಡುಗಟ್ಟದ ಮಧ್ಯೆ ಬೀರಪ್ಪನೆಂದಿಸಿ ಪ್ರಖ್ಯಾತನು ಪಡಿ. ಇಲ್ಲಿ ನಿನಗೊಂದು ದೇವಾಲಯವು ನಿರ್ಮಿತವಾಗುವುದು. ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಶ್ರೇಯಸ್ಸುಂಟಾಗಲೆಂದು ಆಶೀರ್ವಾದ ಮಾಡುತ್ತಾ ಮಳವಳ್ಳಿಯಲ್ಲಿ ನಮಗೊಂದು ಮಠವು ನಿರ್ಮಿತವಾಗುವುದು. ಇದೇ ಈ ಜಾಗದ ಮಹಿಮೆ. ತಿಳಿಯುತ್ತೆ? ತಮ್ಮ ಅಪ್ಪಣೆಯಂತೆ ಆಗಲಿ ಸ್ವಾಮಿ. ಅರುಸದಲ್ಲಿ ನೋಡಲು ನಾ ಅಲ್ಲಿ ಕಾಂಬುದು ಎನ್ನಗೆ ಎದುರಿನಲ್ಲಿ ತೋರುವುದು ಅಮೃತ ಸೃಷ್ಟಿಯು. ಮಾಚಯ್ಯನ ಮನೆಯ ಒಬ್ಬೇ ಒಳ್ಳೆಯು ಎನ್ನಗೆ ಮಾಚಯ್ಯನ ಮನೆಯ
ಕಾಂಬುದು ಎನಗೆ ಎದುರಿನಲ್ಲಿ ತೋರುವುದೋ ಅಮೃತ ಸೃಷ್ಟಿಯೋ. ಪರಣ್ಯದ ರೂಪದಲ್ಲಿ ಕೋವಿನಲ್ಲಿಗೆ ಈಗ ಪರಣ್ಯದ ರೂಪದಲ್ಲಿ ಕೋವಿನಲ್ಲಿಗೆ ಈಗ ದಯ ತೋರೆ ಕರುಣವನೋ ದಯ ತೋರೆ ಕರುಣವನು ತೋರಲೆತ್ನಿಸಿ ಈಗ ಅರುಸದಲ್ಲಿ ನೋಡಲು ನಾ ಅಲ್ಲಿ ಕಾಂಬುದು ಎನಗೆ ಎದುರಿನಲ್ಲಿ ತೋರುವುದೋ ಅಮೃತ ಸೃಷ್ಟಿಯೂ. ಕಾಡಂಕನಳಿ ಮಡಿವಾಳ ಮಾಚಯ್ಯನ ಉಬ್ಬೆ ವಲಯ ಸ್ಥಳವು ನಮಗೆ ಯೋಗ್ಯವಾಗಿ ಕಾಣುತ್ತಿರುವುದು. ನಾವು ಕೋಣ ಬೇಡುವ ರೂಪದಲ್ಲಿ ಆ ಸ್ಥಳವನ್ನು ಗುರುತಿಸಿ ಬರುವೆವು. ಮಾಚಯ್ಯನ ಮನೆಯ ಉಬ್ಬೆ ವಲಯು ಎನಗೆ ಮಾಚಯ್ಯನ ಮನೆಯ ಉಬ್ಬೆ ವಲಯು ಎನಗೆ ದಯ ತೋರೆ ಕರುಣವನೋ ದಯ ತೋರೆ ಕರುಣವನು ತೋರಲೆತ್ನಿಸಿ ಈಗ ಅರುಸದಲ್ಲಿ ನೋಡಲು ನಾ ಅಲ್ಲಿ ಕಾಂಬುದು ಎನಗೆ ಎದುರಿನಲ್ಲಿ ತೋರುವುದೋ ಅಮೃತ ಸೃಷ್ಟಿಯೂ. ಭಿಕ್ಷೆಗೆ ಬಂದು ನನಗೆ ಗೊತ್ತೂ ಗೊತ್ತಿಲ್ಲವೇ? ಈ ಊರಿಗೆ ಆದಿ ಹೇಳ್ದವ್ರು ಮೊದ್ಲು ಹೇಳು. ಇಲ್ಲಿ ನೋಡಿ, ಇಲ್ಲಾದ್ರೆ ಕುರಿ ದೊಣ್ಣೆಯನ್ನು. ಅಯ್ಯ ಬೊಪ್ಪೇಗೌಡ, ನಾವು ನಿಮ್ಮ ಮನೆಗೆ ಭಿಕ್ಷುಕ್ಕಾಗಿ ಬರಲಿಲ್ಲ. ನಾವು ಉತ್ತರಾಖಂಡವನ್ನಲ್ಲಿ ಬಳಸಿ ಬರುವಾಗ ನಮಗೆ ಉಳಿದುಕೊಳ್ಳಲು ಇಂಥ ಮನೆ ಎಲ್ಲೂ ಸಿಗಲಿಲ್ಲ. ನಮಗೆ ಈ ಬಾರಿ ಖಂಡಾವ ನಡೆಸಲು ಸ್ವಲ್ಪ ಜಾಗ ಕೊಡುವೆಯಪ್ಪ. ಎಲ್ಲ ಇವನ ಭಿಕ್ಷುಕ್ ಬಂದ ಸೊಕ್ಕೆ ಸಾಯ್ತು ನೋಡ್ದ. ಇಲ್ಲಿ ನೋಡಿ, ಇಲ್ಲಿ ಕುರಿ ದೊಣ್ಣೆಯನ್ನು. ಅಪ್ಪ ಬೊಪ್ಪೇಗೌಡ, ತಂದೆ ತಾಯಿಗಳಿಲ್ಲ, ಬಂಧು ಬಳಗವಿಲ್ಲ, ಜಡೆ ಹಿಡಿದು ಒಡೆಯಪ್ಪ ಕೇಳುವವರಿಲ್ಲ. ಸರಿ ಸರಿ, ನೋಡಿದ್ರೆ ಒಳ್ಳೆ ಒಂಥರ ಕಾಣ್ತೀಯ. ಇಲ್ಲಿ ಕುರಿ ಕೊಟ್ಕೆ ಅಲ್ಲಿ ಮಲಗಿದ್ದು ಬೆಳಗಾದ ಕೂಡಲೇ ಒಟ್ಟು ಹೋಗಬೇಕು. ಆಗಲಿ ಬೊಪ್ಪೇಗೌಡ. ಎಲ್ಲೋ ಇಲ್ಲದ ಮಳೆ ಗುರು ಎದಿದಣ್ಣ. ಎಲ್ಲೋ ಇಲ್ಲದ ಮಳೆ ಬಿದ್ದಿದ್ದಣ್ಣ, ಗುರು ಎದಿದಣ್ಣ. ಹೊರ ಮೇಲೆ ದಿಗುರು ಎದ್ದಿದ್ದ ಕಂಡು ಇದಪ್ಪ ಕುರಿಗಳ ಬಿಟ್ಟನಣ್ಣ. ಎಲ್ಲೋ ಇಲ್ಲದ ಮಳೆ ಬಿದ್ದಿದ್ದಣ್ಣ, ಗುರು ಎದ್ದಿದ್ದ ಕಂಡು ಬೀರಪ್ಪ ಕುರಿಗಳ ಬಿಟ್ಟನಣ್ಣ. ಎಲ್ಲೋ ಇಲ್ಲದ ಮಳೆ ಬಿದ್ದಿದ್ದಣ್ಣ, ಓಹೋ, ಸೂರ್ಯ ಹುಟ್ಟು ಮೃತ್ಯು ಮೇಲೆ ಬಂದ್ಬಿಡೋದಲ್ಲಪ್ಪ. ನಾನು ಕುರ್ಬಾಳ್ ಬಿಡ್ತೀನಿ ತಾಡಿ. ಓ ಕರಿಯೋ, ಓ ಕೆಂಚ, ಓ ಮಾರ, ಓ ವೀರ, ಎದಾಡ್ರು. ಏನಪ್ಪ ಇಷ್ಟು ಕೂಗಿದ್ರು ಹೇಳ್ತಾ ಇಲ್ವಲ್ಲಪ್ಪ? ಎಲ್ಲೋ ನೆನ್ನೆ ಚೆನ್ನಾಗಿ ಮೇದ್ಬಿಟ್ಟಿದ್ವಲ್ಲ, ಅದಕ್ಕೆಂತ ಕಾಣಿಸುತ್ತ. ಮುಂದೋಗಿ ಎಬ್ಬರಿಸ್ತೀನಿ ತಾಡಿ. ಓ ಕರಿಯ, ಓ ಕಾಳ, ಓ ಕೆಂಚ, ಓ ಬೀರ, ಹೇಳ್ರು. ಏನಪ್ಪ ಎಷ್ಟು ಕೂಗಿದ್ರು ಹೇಳ್ತಾ ಇಲ್ವಲ್ಲಪ್ಪ?
ನೆನ್ನೆ ತಾನೇ ಚೆನ್ನಾಗಿದ್ವಲ್ಲಪ್ಪ ಕುರಿಗಳು, ನೆನ್ನೆ ತಾನೇ ಚೆನ್ನಾಗಿದ್ವಲ್ಲಪ್ಪ ಕುರಿಗಳು, ಎಲ್ಲ ಸತ್ತು ಬಿದ್ದಿರುವುದಲ್ಲ, ಏನು ಕಾರಣನಲ್ಲ ಇದು. ಎಬ್ಬರಿಸ್ತೀನಿ ತಡಿ. ಓಹೋ, ಎಷ್ಟು ಎಬ್ಬರಿಸ್ರು ಹೇಳ್ತಾ ಇಲ್ವಲ್ಲಪ್ಪ. ಹಾ, ಮುಂದೇನು ಗತಿ ಅದೇ ನೆಮ್ಕೊಂಡಿದ್ದೀನಲ್ಲಪ್ಪ ನಾನು. ಅಯ್ಯೋ ಪರಮಾತ್ಮ, ಈ ಕುರುಗಳಿಂದ ನನ್ನ ಜೀವನ ಸಾಕ್ತಿತ್ತಲ್ಲಪ್ಪ, ಸತ್ತು ಬಿದ್ದವಲ್ಲಪ್ಪ. ಈ ಕುರುಗಳಿಂದಲೇ ನನ್ನ ಜೀವನ ಸಾಕ್ತಿತ್ತಲ್ಲಪ್ಪ. ಈಗ ಮುಂದೇನು ಮಾಡಲಿ? ಅಯ್ಯೋ ದೇವ್ರೇ, ಮುಂದೇನು ಗತಿ? ನಿನ್ನೆ ದಿನ ಒಬ್ಬ ಜಂಗುಮ ಬಂದಿದ್ದ, ಅವನೇ ಇರಬೇಕು ಅಂತ ಕಾಣಿಸುತ್ತೆ. ಮುಂದೆ ಹೋಗಿ ನೋಡ್ತೇನೆ. ಓಹೋ, ಇಲ್ಲೇ ಇರುವನು. ಬೊಪ್ಪೇಗೌಡ ಬರುವಷ್ಟರಲ್ಲಿ ಬೊಪ್ಪೇಗೌಡನು ಕುರಿ ಕಟ್ಟುವ ಜಾಗವನ್ನು ನಮ್ಮ ದೇವರ ಮಠಕ್ಕೆ ಪಡೆದುಕೊಳ್ಳಬೇಕು. ಓಹೋ, ಯೋ ಎಳೆ ಮೆಕ್ಕೆ ಕುರುಗಳೆಲ್ಲ ಸಾಯಿಸ್ಬಿಟ್ಟು ಹಂಗೆ ಮಲಗಿದ್ಯಾ? ಎಳೆಯ ಮ್ಯಾಕೆ ಬೊಪ್ಪೇಗೌಡ, ಈ ನಿನ್ನ ಕುರಿ ಕಟ್ಟುವ ಜಾಗವನ್ನು ದೇವರ ಮಠಕ್ಕೆ ಬಿಟ್ಟುಕೊಡುವುದಾದರೆ ಈ ನಿನ್ನ ರಾಸುಗಳಿಗೆ ಮತ್ತೆ ಜೀವದಾನ ಮಾಡುತ್ತೇವೆ. ಇದಕ್ಕೆ ನೀನು ಒಪ್ಪುವೆಯಾ? ಸ್ವಾಮಿ, ಸ್ವಾಮಿ, ನನ್ನ ಕುರಿ ಕಟ್ಟುವ ಜಾಗವನ್ನು ಬಿಟ್ಟುಕೊಡಲು ನಾನು ಸಿದ್ಧನಾಗಿದ್ದೇನೆ. ಇನ್ನು ಮುಂದೆ ನಾನು ಎಲ್ಲಿ ನೆನೆಸಬೇಕೆಂದು ನೀವು ಹೇಳಬೇಕು. ಬೊಪ್ಪೇಗೌಡ, ಇನ್ನು ಮುಂದೆ ನೀನು ಹಾದಿವನ್ನಾಗಿ ಜನಿಸುವಂತೆ ಅನುಮತಿಯನ್ನು ನೀಡಿರುತ್ತೇವೆ. ನಿಮಗೆ ಶುಭವಾಗಲಿ, ಹೋಗಿ ಬನ್ನಿ, ನಾವಿನ್ನೂ ಬರುತ್ತೇವೆ. ಅಪ್ಪನಂತೆ ಆಗಲಿ. ಭವತಿ ಭಿಕ್ಷಾಂದೇಯಿ, ಭವತಿ ಭಿಕ್ಷಾಂದೇಯಿ, ಧರ್ಮಗುರು ಕೋರ್ಣ ಭಿಕ್ಷೆ, ಧರ್ಮಗುರು ಕೋರ್ಣ ಭಿಕ್ಷೆ. ಅಯ್ಯೋ ದೇವರೇ, ಈ ಆಳುಬಟ್ಟೆ ತುಂಬಿದ ಮನೆಗೆ ನೀವು ತಾನೇ ಬರ್ಬೋದೇ? ಮಾಚಯ್ಯ, ನಿನ್ನ ಜ್ಞಾನವನ್ನು ತೊರೆದು ಕಣ್ಣು ತೆರೆದು ನೋಡು. ಕ್ಷಮಿಸಿ ಅಪರಾಧವ ಸ್ವಾಮಿ, 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 ಕ್ಷಮಿಸಿ ಅಪರಾಧ ಸ್ವಾಮಿ, ಸ್ವಾಮಿ, ಯಾರೆಂದು ನಿಮ್ಮನು ತಿಳಿಯದು ನಾನೀಗ, ಯಾರೆಂದು ನಿಮ್ಮನು ತಿಳಿಯದು ನಾನೀಗ,
ಆಗವೆ ಕ್ಷಮಿಸಿ ಅಪರಾಧ ಸ್ವಾಮಿ 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 ಯಾರೆಂದು ನಿಮ್ಮನ್ನು ತಿಳಿಯದು ನಾವೇನು ಯಾರೆಂದು ನಿಮ್ಮನ್ನು ತಿಳಿಯದು ನಾವೇನು ಅಪರಾಧವನ್ನು ಕ್ಷಮಿಸಿ ಗುರುದೇವ ಅಪರಾಧವನ್ನು ಕ್ಷಮಿಸಿ ಗುರುದೇವ ಕ್ಷಮಿಸಿ ಅಪರಾಧ ಸ್ವಾಮಿ ಸ್ವಾಮಿ ಅದೇನು ಲಾಸ್ಟಲ್ಲಿ ಮಾಡಿದ್ರು ಸ್ವಾಮಿ ಜಯನ್ ನನ್ನ ಅಜ್ಞಾನವನ್ನು ಪರಿಸಿ ಸುಜ್ಞಾನವನ್ನು ಕೊಟ್ಟು ನನ್ನನ್ನು ಕಾಪಾಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಮಾಚಯ್ಯ, ನನ್ನಿಂದ ಆಗಬೇಕಾದ ಕಾರ್ಯವೇನು ನನ್ನನ್ನು ಮುದ್ದು ರತ್ನೋಜಿ ತಿಳಿಸಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ರತ್ನೋಜಿ ಆಯ್ತು ಸರಿಯಾಗಿ ಹೇಳ್ಬಿಟ್ಟು ಸಂತಸವಾದುದು ಏ ಮಂದಿರವೋ ಆ ಸಂತಸವಾದುದು ಏ ಮಂದಿರವೋ ಆ ಮುಂದಿನ ದ್ವಾರವು ತೋರುವ ಕಾರಣ ಮುಂದಿನ ದ್ವಾರವು ತೋರುವ ಕಾರಣ ಸಂತಸವಾದುದು ಈ ಮಂದಿರವೋ ಆ ಒರೆವ ಗದ್ದಿಗೆಯಾಗಲು ಗುರುಮಠವಾಗಲು ಉರಿವ ಗದ್ದಿಗೆಯಾಗಲು ಗುರುಮಠವಾಗಲು ಉರಿವ ಗದ್ದಿಗೆಯಾಗಲು ಸಂತಸವಾದುದು ಈ ಮಂದಿರವೋ ಆ ಮಾಚಯ್ಯ, ನಿನ್ನ ಉಭಯ ವಲಯ ಸ್ಥಳವನ್ನು ಕತ್ತೆ ಕಟ್ಟುವ ಕೊಟ್ಟಿಗೆಯನ್ನು ದೇವರ ಮಠಕ್ಕೆ ಬಿಟ್ಟು ಕೊಡಬೇಕು. ನೀನು ಬೊಪ್ಪೇಗೌಡನಪುರದ ಪಶ್ಚಿಮ ಭಾಗದಲ್ಲಿ ಕೂಗಲನತಿ ದೂರದಲ್ಲಿ ನೆಲೆಸುವಂತೆ ಅನುಮತಿ ನೀಡಿರು. ಇದಕ್ಕೆ ಏನು ಹೇಳುವೆ? ಅಯ್ಯೋ ದೇವರೇ, ಉಬ್ಬೆ ಒಲೆ ಜಾಗವನ್ನು ಕಚ್ಚೆ ಕಟ್ಟಿಗೆ ಕೊಟ್ಟಿಗೆಯನ್ನು ಬಿಟ್ಟುಕೊಡಲು ನಾನು ಸಿದ್ಧವಾಗಿರೋನು ಸ್ವಾಮಿ, ನಾನು ಸಿದ್ಧವಾಗಿರೋನು. ಮಾಚಯ್ಯನೇ, ನಾವು ಬಯಸುವುದೇನೆಂದರೆ ನಿನ್ನ ಉಭಯ ವಲಯ ಸ್ಥಳವು ನಮಗೆ ಉರಿಗದಿಗೆ ಆಗಬೇಕು ಮತ್ತು ಗುರುಮಠವಾಗಬೇಕು. ನಿನ್ನ ಹೆಸರಿನಲ್ಲಿ 12 ಅಂಕಣದ ಗಂಧದ ಮಾಳಿಕೆ ಆಗಬೇಕು. ಅಲ್ಲಿ ನಾವು ಪವಡಿಸಿ ನಮ್ಮ ಲೀಲಾ ವಿನೋದಗಳನ್ನು ಈ ಜಗತ್ತಿಗೆ ಬೆಳಕನ್ನು ತೋರಿಸಬೇಕಾಗಿದೆ. ಇದಕ್ಕೆ ಏನು ಹೇಳುವೆ? ಜಗದೀಶ್ವರ ಕೃಪೆಯಿಂದ
ನಿನಗೆ ಜನನಾದನು ನಿಮ್ಮ ಕೃಪೆಯಿಂದ ಧನ್ಯನಾದನು ದೇವಾ. ಸ್ವಾಮಿ, ನಿಮ್ಮ ನುಡಿಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಗುರುವಿನ ನನಗೆ ನೀವೇ ಧರ್ಮ ಗುರುವಾಗಿ ನನ್ನನ್ನು ಕಾಪಾಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಮಾಚಯ್ಯ, ನಿನ್ನನ್ನು ನನ್ನ ನಿಜಸನಾಗಿ ಸ್ವೀಕರಿಸಿದ್ದೇನೆ. ನಿನಗೆ ಶುಭವಾಗಲಿ, ಹೋಗಿ ಬಾ, ನಾವಿನ್ನೂ ಬರುತ್ತೇವೆ. ಅಪ್ಪಣೆ ಗುರುವೆ. ಯಾರ ನೀಲಿ ಬದುಕಿರಲಿ, ಯಾರ ಸೇರಿ ಬದುಕಿರಲಿ, ಯಾರ ನೀನೇ ಬದುಕಿರಲಿ, ಯಾರಿಗಾಗಿ ತಂದೆ ನಾಯನನ್ನ ತಾಯಿಯು ನೀವೇನ, ತಂದೆಯು ನಾನೇನ ತಾಯಿಯು ನೀವೆನುವ, ಬಂದು ಬಳಗವೋ ಬಂದು ಬಳಗವೋ ಕಾಪಾಡು ಗುರುದೇವ, ಯಾರಿಗಾಗಿ ಬದುಕಿರಲಿ, ಯಾರ ಸೇರಿ ಬಾಳಲಿ ನಾನು, ಯಾರಿಗಾಗಿ ತಂದೆಯು ನೀವೇ ತಾಯಿಯು ನೀವೇ, ಬಂದು ಬಳಗವೋ ಎಲ್ಲವೂ ನೀನೇವೋ, ಯಾರಿಗಾಗಿ ಬದುಕಿರಲಿ, ಯಾರ ಸೇರಿ ಬಾಳಿರಲಿ. ಆಹಾ, ನಿಮ್ಮ ಮೆತ್ತಿನ ಸಾಪೋ ಅಧಿಕವಾಗಿರು, ಮರದ ಅಡಿಯಲ್ಲಿ ಶಾಂತಿ ಪಡಿತಾ ಇರು. ಹಿಂದೆಗೋ ಬಿಸಿಲಿನ ತಾಪವು ಅಧಿಕವಾಗಿರುವುದಲ್ಲ. ಆ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆನಂತರ ಮುಂದೆ ಹೋಗುವೆನು. ಓಹೋ, ಆ ಮರದ ಕೆಳಗಡೆ ಯಾರೋ ಮಲಗಿ ನಿದ್ರಿಸುತ್ತಿರುವುದಲ್ಲ, ಇರಲಿ, ಎಚ್ಚರಗೊಳಿಸುವೆನು. ಅಯ್ಯ ಅಯ್ಯ ಅಯ್ಯ, ಎಚ್ಚರಗೊಳ್ಳಿ. ಸ್ವಾಮಿಯವರಿಗೆ ನಮಸ್ಕರಿಸುವುದು. ಅಯ್ಯ, ನಿನಗೆ ಮಂಗಳವಾಗಲಿ. ಅಯ್ಯ, ನೀನು ಯಾರಪ್ಪ? ಸ್ವಾಮಿಯವರಿಗೆ ಗುರುಸ್ವಾಮಿ ಸಂಬಂಧದಿಂದ ಆ ವಿಷ್ಣುವು ಭೂಲೋಕದಲ್ಲಿ ಸೇರಿರು ಶ್ರಮಣ ಕಷ್ಟಗಳನ್ನು ತೊಂದರೆ ಹೇಳ್ಕೊಡಿ ಸರ್. ಅವರಿಂದ ಪೂಜೆಯನ್ನು ಸೇರಿಸಿಕೊಳ್ತೀನಿ. ಇಂದು ಹೇಳಿರಿ. ಅಯ್ಯ, ನೀನು ಮತ್ತಿ ಮರದ ಕೆಳಗೆ ವಾಸವಾದ ಕಾರಣ ನಿನಗೆ ಮತಿತಾಳನೇಶ್ವರೆಂದು ನಾಮಕರಣ ಮಾಡುವೆನು. ಇಲ್ಲಿ ನಿನಗೆ ಪಕ್ಕದಲ್ಲಿ ಕನ್ನೇಗಾಲ ಎಂಬ ಗ್ರಾಮವಿದೆ. ಅಲ್ಲಿ ನಿನಗೆ ಪ್ರತಿದಿನವೂ ಪೂಜೆ ಆಗುವಲ್ಲದೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ, ಅಂದರೆ ಕಜ್ಜಿ, ಮಚ್ಚೆ, ತುರಿಕೆ ಇಂತಾದ ರೋಗ ಬಾಧೆಗಳನ್ನು ಹೋಗಲಾಡಿಸಿ ಇಲ್ಲೇ ನೀನು ಪ್ರಖ್ಯಾತಿಯನ್ನು ಪಡೆ. ನಿನಗೆ ಶುಭವಾಗಲಿ, ನಾವಿನ್ನು ಬರುತ್ತೇವೆ. ಆಗಲಿ. ಕಣ್ಣಾರ ಕಂಡೆನೋ, ಕಣ್ಣಾರ ಕಂಡೆನೋ, ಪರಂ ಜ್ಯೋತಿ ಪ್ರಭುದೇವ, ಪರಂ ಜ್ಯೋತಿ ಪ್ರಭುದೇವ,
ದಾರ ನೋಡನ ಕಣ್ಣಾರ ಕಂಡನ. ಮಹಾಸ್ವಾಮಿಯವರಿಗೆ ನನ್ನ ತಂದೆಯವರು ನೋಡಿಸೋಣ. ಅಯ್ಯ ನಿಮಗೆ ಶುಭವಾಗಲಿ, ಹೋಗಿ ಬಾ, ನಾವಿನ್ನೂ ಬರುತ್ತೇವೆ. ಮಾತಾಡೋಣ ಸರ್. ರಾಚಪ್ಪಾಜಿ, ಹಾ ಹೋಮಕುಂಡಗೆ ಕಂಡುಗ ಧೂಪ ಹಾಕಿ ಕುಳಿತುಕೊಳ್ಳಿ. ಆಗಬಹುದು ಗುರುದೇವ. ರಾಚಪ್ಪಾಜಿ, ಇದುವರೆಗೂ ರಾಚಪ್ಪಾಜಿ ಎಂಬ ಹೆಸರಿನ ಬದಲಾಗಿ ಕಿಡುಗಣ್ಣ ರಾಚಪ್ಪಾಜಿ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆ. ಆಗಬಹುದು ಗುರುದೇವ. ಬ್ರಹ್ಮ ಸ್ವರೂಪ ಗುರುವೇ ಪರ ಬ್ರಹ್ಮ ಸ್ವರೂಪ ಗುರುವೇ ಚರಾಚರ ಚಿನ್ಮಯ ರೂಪ ಗುರುವೇ ಚರಾಚರ ಚಿನ್ಮಯ ರೂಪ ಗುರುವೇ ಪರ ಬ್ರಹ್ಮ ಸ್ವರೂಪ ಗುರುವೇ ಆದಿ ಗುರುವೇ ಅನಾದಿ ಗುರುವೇ ಆದಿ ಗುರುವೇ ಅನಾದಿ ಆದಿ ಮಧ್ಯಾರೈ ನಿತಾತ್ಮನು ನೀವೇ ಆದಿ ಮಧ್ಯಾರೈ ಹಿತಾತ್ಮನು ನೀವೇ ಗುರುವೇ ಪರ ಬ್ರಹ್ಮ ಸ್ವರೂಪ. ಆಹಾ, ಪರಂಜ್ಯೋತಿ ಸ್ವರೂಪ, ಧರೆಯಲ್ಲಿ ನಿಮ್ಮ ಸ್ವರೂಪವನ್ನು ಅರಿತವರಾರು? ನಿಗಮ ಗೋಚರನು ನಿತ್ಯಾನಂದಕರನು ಆಗಿರುವ ಕಾಲಜ್ಞಾನ ಕಂಡಾಯಿಗಳ ಪೈಕಿ ಶಿವಕಂತೆಯೂ ಒಂದು. ಆ ಶಿವಕಂತೆಯು ಹೆಚ್ಚು ಭಾರವಾಗಿ ಇದ್ದುದರಿಂದಲೇ ಪರಾತ್ಪರ ವಸ್ತುವಿಗೆ ಶ್ರೀ ದರಗದಡ್ಡವರು ಎಂಬ ನಾಮಾಂಕಿತವಾಯಿತು. ಇಂಥ ನಾಮಾಂಕಿತವನ್ನು ಪಡೆದಿರುವ ತಮ್ಮ ಶಿಷ್ಯರುಗಳಾಗಿ ನಾವೇ ಪುಣ್ಯಶಾಲಿಗಳು ಗುರುದೇವ. ರಾಚಪ್ಪಾಜಿಯವರೇ, ಗಾರುಡಿಗರ ಗರ್ವವನ್ನು ಮುರಿದು ಬೇಕಾದ ಬಿರುದು ಬಾವಿಗಳನ್ನು ಪಡೆದೇನು ಇನ್ನು ಮುಂದೆ ಕಿಡುಗಣ್ಣ ರಾಚಪ್ಪಾಜಿ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆ. ಅಮ್ಮ ದೊಡ್ಡಮ್ಮ, ಇನ್ನು ಮುಂದೆ ನೀನು ದೊಡ್ಡಮ್ಮ ತಾಯಿ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆ. ಗುರುದೇವ, ತಮ್ಮ ಇಚ್ಛೆಯಂತೆ ಆಗಲಿ. ಶಿಷ್ಯರೇ, ಈ ಗದ್ದುಗೆ ಸುತ್ತ ಪ್ರದಕ್ಷಿಣೆಯನ್ನು ಹಾಕಿರಿ. ಆಗಬಹುದು ಗುರುದೇವ. ನಂಬಿದ ಭಕ್ತರ ಮನೆಯನ್ನು ಬೆಳಗುವ ಆದಿ ಪರಂಜ್ಯೋತಿ ದಿವ್ಯ ಪರಂಜ್ಯೋತಿ ನಂಬಿದ ಭಕ್ತರ ಮನೆಯನ್ನು ಬೆಳಗುವ ಆದಿ ಪರಂಜ್ಯೋತಿ ದಿವ್ಯ ಪರಂಜ್ಯೋತಿ ಭಕ್ತರ ಹೃದಯದಲ್ಲಿ ನಲಿದಾಡುವ ಭಕ್ತರ ಹೃದಯದಲ್ಲಿ ನಲಿದಾಡುವ ಆದಿ ಪರಂಜ್ಯೋತಿ ದಿವ್ಯ ಪರಂಜ್ಯೋತಿ ನಂಬಿದ ಭಕ್ತರ ಮನೆಯನ್ನು ಬೆಳಗುವ ಆದಿ ಪರಂಜ್ಯೋತಿ ದಿವ್ಯ ಪರಂಜ್ಯೋತಿ ಕತ್ತಲ ರಾಜ್ಯಕ್ಕೆ ಬೆಳಕನ್ನು ನೀಡುವ ಕತ್ತಲ ರಾಜ್ಯಕ್ಕೆ ಬೆಳಕನ್ನು ನೀಡುವ ಆದಿ ಪರಂಜ್ಯೋತಿ ದಿವ್ಯ ಪರಂಜ್ಯೋತಿ ನಂಬಿದ ಭಕ್ತರ ಮನೆಯನ್ನು ಬೆಳಗುವ ಆದಿ ಪರಂಜ್ಯೋತಿ ದಿವ್ಯ ಪರಂಜ್ಯೋತಿ. ರಾಚಪ್ಪಾಜಿ, ನಮ್ಮನ್ನು ಮುಟ್ಟಿ ಪೂಜೆ ಮಾಡುವಂಥ ಮಗನಿರುವಲ್ಲ, ಏನು ಮಾಡುವುದು? ಗುರುದೇವ, ನೀವು ಒಪ್ಪಿದ ಮಗನನ್ನು ಕರೆತರಬಹುದಲ್ಲವೇ? ನೀವು ಹಿಂದೆ ಗುರುತಿಸಿರುವ
ಶಿಷ್ಯನನ್ನು ಕರೆತರುವುದು ಮೇಲಲ್ಲವೇ ಪ್ರಭು? ಓ ಒಳ್ಳೆಯ ಆಲೋಚನೆಯನ್ನೇ ಮಾಡಿದೆ. ಗುರುವೇ, ಕಲ್ಯಾಣ ಕಟ್ಟಡದ ಕಡೆಯ ಬಾಗಿಲಲ್ಲಿ ಒಬ್ಬನು ತಮ್ಮಿಂದ ಅನುಗ್ರಹಿಸಲ್ಪಟ್ಟಿದ್ದನು. ಈಗ ಆತನು ನಿಡಗಟ್ಟದ ಮುದ್ದೋಜಿ ಲಿಂಗಮ್ಮನವರ 7ನೇ ಮಗನಾಗಿ ಜನಿಸಿದ್ದಾನೆ. ರಾಚಪ್ಪಾಜಿ, ಆ ಮಗುವನ್ನು ಒಡೆದ ತಂದೆ ತಾಯಿಗಳಿಂದ ಆ ಮಗುವನ್ನು ದಾನವಾಗಿ ಪಡೆದು ಬರುತ್ತೇವೆ. ಸಿದ್ಧರುಗಳೇ, ಜ್ಯೋತಿ ಪ್ರಭುದೇವರಿಗೆ ನಮಃ. ನಿಮ್ಮೆಲ್ಲರಿಗೂ ಶುಭವಾಗಲಿ ಕೇಳಿ. ನಮ್ಮನ್ನು ಕರೆಸಲು ಕಾರಣವೇನು? ಅಪ್ಪಣೆಯಾಗಬೇಕು. ಮಹಾಸ್ವಾಮಿ, ನಮ್ಮನ್ನು ಸಕರಾಯ ಪಟ್ಟಣದಿಂದ ಕರೆತರುವಾಗ ಬಸವನ ಬೆಟ್ಟವನ್ನು ಬೆಳ್ಳಿಯನ್ನಾಗಿಯೋ ಕುಂದೂರು ಬೆಟ್ಟವನ್ನು ಚಿನ್ನವಾಗಿ ಮಾಡಿಕೊಡುವುದಾಗಿ ಮಾತು ಕೊಟ್ಟರು ಸ್ವಾಮಿ. ಚಿನ್ನ ಬೆಳ್ಳಿ ಬೆಟ್ಟ ಕೊಡಿ ಸ್ವಾಮಿ. ಮಕ್ಕಳೇ, ಬನ್ನಿ ಹೋಗೋಣ. ಅಲ್ಲಿ ಕಾಣುವುದೇ ಕುಂದೂರು ಬೆಟ್ಟ. ಮಕ್ಕಳೇ, ಇಷ್ಟು ಮಾತ್ರದಿಂದಲೇ ಸಂತೃಪ್ತರಾಗಿರಿ. ಮಹಾಸ್ವಾಮಿ, ನಿಮ್ಮ ಅದ್ಭುತ ದೃಶ್ಯವನ್ನು ನೋಡಿ ಬಹಳ ಸಂತೋಷ ಹೋಯಿತು. ನಾಳೆ ಭೂಲೋಕದಲ್ಲಿ ಕಲಿ ಪ್ರಾರಂಭವಾಗುತ್ತಿರುವುದು, ಅದನ್ನು ನರರು ಕಂಡರೆ ಬಿಟ್ಟು ಕೊಡುವರೆ? ಮಹಾಸ್ವಾಮಿ, ನಮ್ಮನ್ನು ಊಟ ಮಾಡಿಸಿ ಕೊಡುವುದಿಲ್ಲ. ಚಿನ್ನ ಬೆಳ್ಳಿ ಬೆಟ್ಟ ಬೇಡ, ತಮ್ಮ ಕೃಪೆ ಒಂದೇ ಸಾಕು. ಮಕ್ಕಳೇ, ನಿಮಗೆ ಶುಭವಾಗಲಿ, ಬನ್ನಿ ಹೋಗೋಣ. ನನ್ನ ಬಾಳಿನಲ್ಲಿ ನಗು ತಂದಿದೆ, ನನ್ನ ಬಾಳಿನಲ್ಲಿ ನಗು ತಂದಿದೆ, ಹೂವಂತ ಮಕ್ಕಳ ಪಡೆದೆ. ನಿನ್ನ ಪ್ರೇಮಕ್ಕೆ ಮನ ಸೋತಿದ್ದೆನ, ಪ್ರೇಮಕ್ಕೆ ಮನ ಸೋತಿದ್ದೆನ, ಗಂಧ ಭಾಗ್ಯ ರಮಣಿ
ಮಹೇಶ್ವರ. ಲಿಂಗು ನೀನ್ ಇನ್ನವರ ಮನೆಗೆ ನಡೆ. ಆಹಾ, ಹಾಗೆ ಆಗಲಿ ದೇವ. ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ. ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ. ತ್ರಿಭುವನ ಜನನಿ ಜಗನ್ಮೋಹಿನಿ. ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಮಣಿ. ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಮಣಿ. ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ. ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ. ತ್ರಿಭುವನ ಜನನಿ ಜಗನ್ಮೋಹಿನಿ ಜಗನ್ಮೋಹಿನಿ ಜಗನ್ಮೋಹಿನಿ. ಅಮ್ಮ ದೇವಿ, ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವ ನನ್ನನ್ನು ಕೈ ಬಿಡದೆ ಕಾಪಾಡುವ ಭಾರವು ನಿನ್ನದಾಗಿರುವುದು ಜಗದೀಶ್ವರಿ. ಯಾರಮ್ಮ ಮನೆಯೊಳಗೆ ತಾಯೇ ಬೆಕ್ಸವ ನೀಡಮ್ಮ, ಅಮ್ಮ ದಾನವ ಮಾಡಮ್ಮ. ಯಾರಮ್ಮ ಮನೆಯೊಳಗೆ ತಾಯೇ ಬೆಕ್ಸವ ನೀಡಮ್ಮ, ಅಮ್ಮ ದಾನವ ಮಾಡಮ್ಮ. ನಮ್ಮನ್ನು ಮೊಟ್ಟಿ ಪೂಜೆಯ ಮಾಡುವ ಮುದ್ದು ಕುವರನ ನೀಡಮ್ಮ. ನಮ್ಮನ್ನು ಮೊಟ್ಟೆ ಪೂಜೆಯ ಮಾಡುವ ಮುದ್ದು ಕುವರನ ನೀಡಮ್ಮ. ನಿಮ್ಮಯ ಮನೆಯ ಭಾಗ್ಯದ ನಿಧಿಯ ದಾನವ ನೀಡಮ್ಮ, ಅಮ್ಮ ಬೆಕ್ಸವ ನೀಡಮ್ಮ. ಯಾರಮ್ಮ ಮನೆಯೊಳಗೆ ತಾಯಿ ಬೆಕ್ಸವ ನೀಡಮ್ಮ, ಅಮ್ಮ ದಾನವ ಮಾಡಮ್ಮ. ಏಳು ವರ್ಷದ ಕರುಳಿನ ಕುಡಿಯ ದಾನವ ಮಾಡಮ್ಮ. ಏಳು ವರ್ಷದ ಕರುಳಿನ ಕುಡಿಯ ದಾನವ ಮಾಡಮ್ಮ. ನಮ್ಮಯ ಪಾಲಿನ ಮುದ್ದು ಕೆಂಪಣ್ಣನ ದಾನವ ನೀಡಮ್ಮ, ಅಮ್ಮ ಬೆಕ್ಸಯ ನೀಡಮ್ಮ. ಯಾರಮ್ಮ ಮನೆಯೊಳಗೆ ತಾಯಿ ಬೆಕ್ಸವ ನೀಡಮ್ಮ, ಅಮ್ಮ ದಾನವ ಮಾಡಮ್ಮ. ಭವತಿ ಭಿಕ್ಷಾಂದೇಯಿ ಭವತಿ ಭಿಕ್ಷಾಂದೇಯಿ. ಧರ್ಮಗುರು ವರ್ಣ ಭಿಕ್ಷೆಯಿ ಧರ್ಮಗುರು ವರ್ಣ ಭಿಕ್ಷೆಯಿ. ಓಹೋ, ಯಾರೋ ಜಂಗಮರು ಕಾರಣಕ್ಕಾಗಿ ಬಂದಿರುವಂತೆ ತೋರುತ್ತಿರುವುದು. ಇರಲಿ ಸ್ವಾಮಿ, ಸ್ವಲ್ಪ ನಿಲ್ಲಿ ಬರುವೇನು. ಇದು ತೆಗೆದುಕೊಳ್ಳಿ. ಅಮ್ಮ, ನೀವು ತಂದಿರುವ ಮುತ್ತು ರತ್ನಗಳು ನಮ್ಮ ಮಠದ ಮುಗ್ಗುಲು ಜೋಳ, ನಿಮ್ಮ ಮನೆಯ ಬೆಳ್ಳಿ ಬಂಗಾರಗಳು ನಮ್ಮ ಮಠದ ಚೀಕು ಚಿಲುವಾನ. ಆ ಭಿಕ್ಷೆಯನ್ನು ನಾವು ಬಯಸಿ ಬಂದವರಲ್ಲ ತಾಯಿ. ಏನು, ನಿಮ್ಮ ಮಠದಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳು ಹೇರಳವಾಗಿರುವವೆ. ಇದಲ್ಲದೆ ನಮ್ಮಲ್ಲಿ ಮತ್ತಾವ ಭಿಕ್ಷೆಯನ್ನು ಬೇಡಲು ಬಂದಿರುವಿರಿ? ಮತ್ಯಾವ ಭಿಕ್ಷೆ ಎಂದು ಕೇಳುತ್ತಿರುವರಲ್ಲ, ನಿಮಗೆ ನೆನಪಿಲ್ಲವೇ? 7 ವರ್ಷಗಳಿಂದಲೂ ನಮ್ಮನ್ನು ಇದೇ ರೀತಿ ಕಾಡುತ್ತಿರುವರಲ್ಲ, ಈ ಸಾರಿ ಆದರೂ ಆ ಬಾಲಕನನ್ನು ಕೊಡದೆ ಹೋದರಿ ಆ ಬಾಲಕನನ್ನು ನಮ್ಮ ಶಿಷ್ಯನಾಗಿ ಕರೆದುಕೊಂಡು ಹೋಗೇ ಹೋಗುತ್ತೇವೆ. ಇದು ನಮ್ಮ ಕಡೆಯ ನಿರ್ಧಾರ.
ಅಯ್ಯೋ ಏನೆಂಬುದಾಗಿ ಕೇಳುತ್ತಿರುವಿರಿ? ನನ್ನ ಕಿರಿಯ ಮಗನಾದ ಕೆಂಪಣ್ಣನ್ನು ಕೇಳುತ್ತಿರುವಿರಾ? ಆತನು ನಮ್ಮ ಮನೆಯ ಇಹಪರದ ಭಾಗ್ಯವು. ಆತನಿಲ್ಲದೆ ನಾನು ಹೇಗೆ ತಾನೇ ಜೀವಿಸಲಿ? ಬಹುದಿನಗಳಿಂದಲೂ ದೇವರಂತೆ ಬಂದು ನಮ್ಮನ್ನು ಧರಿಸಿ ಕಾಪಾಡುತ್ತಿದ್ದ ನೀವು ಪದೇ ಪದೇ ನನ್ನ ಕಿರಿಯ ಮಗನಾದ ಕೆಂಪಣ್ಣನ್ನು ಕೇಳಿ ನಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿರುವಿರಿ. ಇರಲಿ, ಈ ವಿಚಾರವನ್ನು ನನ್ನ ಪತಿಗೆ ತಿಳಿಸಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರುವೆನು. ಬೇಗನವಾಗಿ ಕರೆದುಕೊಂಡು ಬಾ. ಇಲ್ಲ ಕೂತ್ಕೊಂಡು ಹೋಗಿಲ್ಲ, ಬಂದ್ಬಿಡ್ಬೇಕು. ಏನು ಲಿಂಗು, ಬಹಳ ಬಳಲುತ್ತಿರುವೆಲ್ಲ, ಸಮಾಚಾರವೇನು? ಸ್ವಾಮಿ, ಮನದನು ತಾಪ ಇದೇನೆ ರಮಣಿ 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 ಅರುಸದಿ ನಾನಿರೆ ಭಯವಿದೆಯೇನಿದೆ ಅರುಸದಿ ನಾನಿರೆ ಭಯವಿದು ಏನಿದೆ ಮನದನು ತಾಪ ಇದೇನೆ ರಮಣಿ 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 ಭಯವಿದು ಏನಿದೆ ಭಯವಿದು ಏನಿದೆ ಬಲಿಯಲು ಬೇರೆ ಮನದನು ತಾಪ ಇದೇನೆ ರಮಣಿ 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 ಚಿಂತೆಯ ಬಿಡು ನೀ ಪರಿಹರಿಸುವೆ ನಿಗ ಚಿಂತೆಯ ಬಿಡು ಪರಿಹರಿಸುವೆ ನಿಗ ತಲೆ ನೋವು ಬಂದ್ಬಿಡ್ಬೇಕು ಬಾಬಲೆ. ಇಲ್ಲ ಇಲ್ಲ ಏನು ಹೇಳುತ್ತಿರುವೆ ಲಿಂಗು? ಬಹಳ ಬಳಲುತ್ತಿರುವ ಸಮಾಚಾರವೇನು? ಪ್ರಾಣೇಶ್ವರ, ನಾನೇನೆಂದು ಹೇಳಲಿ? ದೇವಿ ಪೂಜೆ ಮಾಡುತ್ತಿದ್ದ ವೇಳೆಗೆ ಸರಿಯಾಗಿ ಹಿಂದೆ ಬರುತ್ತಿದ್ದ ಜಂಗಮೋತ್ತಮರು ಬಂದು ನಿನ್ನ ಕಿರಿಯ ಮಗನಾದ ಕೆಂಪಣ್ಣನ್ನು ಕಳಿಸಿಕೊಡು, ಇಲ್ಲವಾದರೆ ನಾನೇ ಅವನನ್ನು ಕರೆದುಕೊಂಡು ಹೋಗುತ್ತೇನೆಂದು ಹಠ ಮಾಡಿ ಕುಳಿತಿರುವರು. ಲೆಂಗು, ಏನು ಹೇಳುತ್ತಿರುವೆ? ನನ್ನ ಮಗನಾದ ಕೆಂಪಣ್ಣನನ್ನು ಪುನಃ ಕೇಳಿದನೆ. ಬೆಚ್ಚಗಾಗಿ ಯಾರು ಎತ್ತ ಮಕ್ಕಳನ್ನು ಭಿಕ್ಷೆ ಕೊಡುವುದುಂಟೆ? ಆತನ ಹಠವನ್ನೇ ಬಿಡಲಿಲ್ವಲ್ಲ, ಅವನಿಗೆ ತಕ್ಕ ಪಾಠವನ್ನೇ ಕಲಿಸುತ್ತೇನೆ. ನಡೆಯರ ಮನೆಗೆ ಹೋಗೋಣ. ನಡೆಯಿರಿ ಸ್ವಾಮಿ. ಚಲಬೇಕೆ ನಾ ಸಾರಲು, ಚಲಬೇಕೆ ನಾ ಸಾರಲು. ನೀ ದುಷ್ಟನಾಗಿ ನೀ ವರ್ತಿಸುತ್ತಿರುವೆ, ನೀ ದುಷ್ಟನಾಗಿ ನೀ ವರ್ತಿಸುತ್ತಿರುವೆ. ಈ ದೂರ ಸರಿಯೋ ಮಂದ ಮದಿ ಬೇಗ, ಈ ದೂರ ಸರಿಯೋ ಮಂದ ಮದಿ ಬೇಗ. ಚಲಬೇಕೆ ನೀ ಸಾರಲು, ಚಲಬೇಕೆ ನೀ ಸಾರಲು. ನಾ ಕೋಪಗೈವೆ ನೀ ಇಂದು ಉಳಿಯೇ, ನಾ ಕೋಪಗೈವೆ ನೀ ಇಂದು ಉಳಿವೆ. ನೀ ದೂರ ಸರಿಯೋ ಮಂದ ಮದಿ ಬೇಗ, ನೀ ದೂರ ಸರಿಯೋ ಮಂದ ಮದಿ ಬೇಗ. ಚಲಬೇಕೆ ನೀ ಸಾರಲು, ಚಲಬೇಕೆ ನೀ ಸಾರಲು. ಹೇಳ್ತೀನಿ ಬಿಡಿ. ಏನೋ ಜಂಗುಮಯ್ಯ, ಎಷ್ಟು ಸಾರಿ ಹೇಳಿದರು ಮತ್ತೆ ಬರುತ್ತಿರುವೆಲ್ಲ. ಯಾರಾದರೂ ಎತ್ತ ಮಕ್ಕಳನ್ನು ದಾನ
ಕೊಡುವುದು ಉಂಟೆ? ಮುತ್ತು ರತ್ನಗಳನ್ನು ಬಿಚ್ಚ ಕೊಟ್ಟರೆ ತೆಗೆದುಕೊಳ್ಳದೆ ನನ್ನ ಮಗನಾದ ಕೆಂಪಣ್ಣನನ್ನು ಪುನಃ ಕೇಳುತ್ತಿರುವ ಯಾರಾದರೂ ಎತ್ತ ಮಕ್ಕಳನ್ನು ಕೊಡುವುದುಂಟೆ? ಬಾಧ್ಯ ಇಲ್ಲದವನೇ ಜಾಗೃತಿಯಿಂದ ಈ ಜಾಗವನ್ನು ಬಿಟ್ಟು ಹೊರಡು. ಇಲ್ಲವಾದರೆ ನಿನಗೆ ತಕ್ಕ ಸಾಕ್ಷಿಯೇ ಈ ಶಿಕ್ಷೆಯಾಗುತ್ತದೆ. ಮತ್ ಹೊರಡು. ನಾವು ಯಾರೆಂಬುದನ್ನು ಅರಿಯದೆ ಈ ರೀತಿ ಮಾತನಾಡುತ್ತಿರುವರಲ್ಲ, ಇವರಿಗೆ ಸರಿಯಾದ ಪ್ರಾಯಶ್ಚಿತ್ತವನ್ನು ಮಾಡಲೇಬೇಕು. ನಾನಿನ್ನು ಬರ್ತೇನೆ, ನಮ್ಮನ್ನು ಶಿಷ್ಯನಾಗಿ ಮಾಡಿಕೊಂಡು ಎಂದು ಕೇಳಿಕೊಂಡನು. ಇವರ ಗರ್ಭದಲ್ಲಿ ಜನಿಸುವಂತೆ ಅವರಿಗೆ ಆಶೀರ್ವಾದ ಮಾಡಿದೆವು. ಬಾಲಕನಾದ ಮೇಲೆ ಆತನನ್ನು ಕರೆದುಕೊಂಡು ಹೋಗಲು ಬಂದರೆ ನಮ್ಮನ್ನು ಜರಿದು ಹೊಡೆದೇ ಹೊರಟು ಹೋದರಲ್ಲ, ಇರಲಿ, ಆ ಬಾಲಕನಿರುವ ಸ್ಥಳಕ್ಕೆ ಹೋಗಿ ಆ ಬಾಲಕನನ್ನು ಕರೆದುಕೊಂಡು ಹೋಗುತ್ತೇವೆ. ಒಲಿಸುವೆ ನಾನು ಲೀಲೆಗಳಿಂದ ಈ ಜಗದ ಜನರ, ಸೇರಿ ಈ ಜಗದ ಜನರ. ಒಲಿಸುವೆ ನಾನು ಲೀಲೆಗಳಿಂದ ಈ ಜಗದ ಜನರ, ಸೇರಿ ಈ ಜಗದ ಜನರ. ಸುಲಲಿತ ವಿದ್ಯೆಯ ಕಲಿತು ನಾನು, ಸುಲಲಿತ ವಿದ್ಯೆಯ ಕಲಿತು ನಾನು, ಜಾಲ ವಿದ್ಯೆಯ ನರಿತು ನಾನು, ಜಾಲ ವಿದ್ಯೆಯ ನರಿತು. ಒಲಿಸುವೆ ನಾನು ಲೀಲೆಗಳಿಂದ ಈ ಜಗದ ಜನರ, ಸೇರಿ ಈ ಜಗದ ಜನರ. ಸುಲಲಿತ ವಿಚಲಿತ ಕಾಲವ ಕಳೆದು, ಸುಲಲಿತ ವಿಚಲಿತ ಕಾಲವ ಕಳೆದು ಈ ಜಗದ ಜನರ, ಸೇರಿ ಈ ಜಗದ ಜನರ. ಒಲಿಸುವೆ ನಾನು ಲೀಲೆಗಳಿಂದ ಈ ಜಗದ ಜನರ, ಸೇರಿ ಈ ಜಗದ ಜನರ. ಭಿಕ್ಷೆ ಭಿಕ್ಷೆ ಧರ್ಮಗುರು ಕೊರಣೆ ಭಿಕ್ಷೆ, ಭಿಕ್ಷೆ ಭಿಕ್ಷೆ ಧರ್ಮಗುರು ಕೊರಣೆ ಭಿಕ್ಷೆ, ಭವತಿ ಭಿಕ್ಷಾಂದೇಯಿ, ಭವತಿ ಭಿಕ್ಷಾಂದೇಯಿ. ಓಹೋ, ಯಾರೋ ಜಂಗುಮರು ನಮ್ಮ ಕುಲುಮೆ ಹತ್ತಿರ ಬರ್ತಿರುವರಲ್ಲ ಸ್ವಾಮಿ. ತಾವು ಯಾರು? ಭಿಕ್ಷೆಯವರಂತೆ ಕಾಣುತ್ತಿರುವಿರಿ. ನಮ್ಮ ಕಬ್ಬಿಣದ ಕುಲುಮೆಯಲ್ಲಿ ನಿಮ್ಗೆಲ್ಲ ಕೆಲಸ ಸ್ವಾಮಿ? ಭಿಕ್ಷೆಯನ್ನು ಬೇಡಲು ಆ ಮನೆಗಳ ಕಡೆ ಹೋಗಿ. ಮಗೋ, ನಾವು ಮನೆಗೆ ಹೋಗಿ ಭಿಕ್ಷೆ ಬೇಡುವರಲ್ಲ, ನಾವು ಸಿದ್ಧಪತ್ರ ಸೇರಿಸಿ ಜೀವಿಸೆವು. ನಾವು ಸಿದ್ಧಪತ್ರ ಸೇದಲು ಸ್ವಲ್ಪ ಬೆಂಕಿ ಕೆಂಡವನ್ನು ತಂದು ಕೊಡುವೆಪ್ಪ. ಹಾಗಲಿ ಸ್ವಾಮಿ, ತರುತ್ತೇನೆ. ಬೆಂಕಿ ಕೆಂಡವನ್ನು ತೆಗೆದುಕೊಳ್ಳಿ ಸ್ವಾಮಿ. ಮಗೋ, ಇದುವರೆಗೂ ನಮಗೆ ತಕ್ಕ ಶಿಷ್ಯರ್ಯಾರು ದೊರೆಯಲಿಲ್ಲ. ನೀನಾದರೂ ನಮಗೆ ಶಿಷ್ಯನಾಗುವೆಯಾ? ಏನು ಸ್ವಾಮಿ, ನಾನು ನಿಮಗೆ ಶಿಷ್ಯನಾಗಬೇಕೆ? ಅದು ಸಾಧ್ಯವಿಲ್ಲ. ಸುಮ್ಮನೆ ನಿಮ್ಮ ಕೆಲಸ ಮುಗಿಸಿ ಆ ಮನೆಯ ಕಡೆ ಹೋಗಿ ಭಿಕ್ಷೆ ಮಾಡಿ ಜೀವನ ಸಾಗಿಸಿ. ಇಲ್ಲಿಂದ ಹೊರಡಿ. ಓಹೋ, ಈತನ ಮನೆಯವರ ಕ್ರೂರ ಬುದ್ಧಿಯು ಈತನಲ್ಲಿಯೇ ಅಡಕವಾಗಿರುವುದು. ಇವರೆಲ್ಲರಿಗೂ ಸರಿಯಾದ ಪಾಠವನ್ನು ಕಲಿಸಿ ಆ ಬಾಲಕನನ್ನು ನಮ್ಮ ಶಿಷ್ಯನಾಗಿ ಪಡೆದೇ ತಿರುತ್ತೇನೆ. ಎಲೆ ಮುದ್ದೋಜಿ ಮನೆಯ ದೇವತೆ ಆದ ಮಾರಿಯೇ, ಬೇಗನೆ ಬಂದು ಪ್ರಧಾನನಾಗಿ ನಿಲ್ಲು. ಚೌಟಿ ತಗೋರಿ. ಸ್ವಾಮಿ, ನಮ್ಮಿಂದ ಏನಾಗಬೇಕು ಅಪ್ಪಣೆ ಆಗಲಿ. ಎಲೆ ಮಾರಿಯೇ, ನಿನ್ನ ಭಕ್ತನಾದ ಮುದ್ದೋಜಿ ಮನೆಯವರು ಬಹಳ ಗರ್ವದಿಂದ ಮೆರೆಯುತ್ತಿರುವರು. ಆದ ಕಾರಣ ನೀಗಲೇ ಹೋಗಿ ಅವರ ಐಶ್ವರ್ಯವನ್ನು ಮಣ್ಣು ಪಾಲ ಮಾಡಿ ಬರಬೇಕು, ತಿಳಿಯಿತೆ? ಹೇಗೆ ಹೋಗಲಿ, ನಾ ಏನು ಮಾಡಲಿ? ಹೇಗೆ ಹೋಗಲಿ, ನಾ ಏನು ಮಾಡಲಿ? ಭಕ್ತರ ಮನೆಯನ್ನು ನಾಶವ ಮಾಡಲು, ಭಕ್ತರ ಮನೆಯನ್ನು ನಾಶವ ಮಾಡಲು ಹೇಗೆ ಹೋಗಲಿ, ನಾ ಏನು ಮಾಡಲಿ?
ಮಾರಿಯೇ, ನಮ್ಮ ಮಾತಿಗೆ ಪ್ರತಿಉತ್ತರನ್ನು ಹೇಳುತ್ತಿರುವೆಯಾ? ಈ ಉರಿಸಿಂಗೆ ಕೊಡೆಪೆಟ್ಟನ್ನು ಸಹಿಸಿಕೋ. ಅಯ್ಯೋ ಸಹಿಸಿಕೋ. ಸಹಿಸಲಾರೆ ಸ್ವಾಮಿ, ಸಹಿಸಲಾರೆ. ನೀವು ಹೇಳಿದಂತೆ ಕೇಳುವೆನು. ಈ ಉರಿ ಬಾಧೆಯನ್ನು ಕೊನೆಗಾಣಿಸಿ ಪ್ರಭು, ಕೊನೆಗಾಣಿಸಿ. ತಲೆ ಮಾರಿಯೇ, ನಿನ್ನ ಭಕ್ತನಾದ ಮುದ್ದೋಜಿ ಮನೆಯವರು ಬಹಳ ಗರ್ವದಿಂದ ಮದೋನ್ನತ್ತಾಗಿ ಮೆರೆಯುತ್ತಿರುವರು. ನೀನೀಗಲೇ ಹೋಗಿ ಅವರ ಮನೆಯವರ ಐಶ್ವರ್ಯವನ್ನು ಮಣ್ಣು ಪಾಲ ಮಾಡಿ ಆ ಕಿರಿಯ ಕೆಂಪಣ್ಣನನ್ನು ಮನೆಗೆ ಬರುವಂತೆ ಆಜ್ಞಾಪಿಸಬೇಕು. ತಿಳಿಯಿತೆ? ತಮ್ಮ ಅಪ್ಪಣೆಯಂತೆ ಆಗಲಿ. ನೀನಿನ್ನೂ ಹೋಗಿ ಬಾ, ನಿನಗೆ ಶುಭವಾಗಲಿ. ಶ್ರೀ ಚಾಮುಂಡೇಶ್ವರಿ ಅಮ್ಮ, ಶ್ರೀ ಚಾಮುಂಡೇಶ್ವರಿ ಸಿಂಹವಾಹಿನಿ ಮಹಿಷಾಸುರ ಮರ್ದಿನಿ ಶ್ರೀ ಚಾಮುಂಡೇಶ್ವರಿ. ಹರಣಿ ತಾನೊಲಿದೆ ಶೃಂಗಾರಲರಿ, ಹರಿಯೇ ಮರುಳಾದ ಮಹದೈತೇರಿ. ಹರಣಿ ತಾನೊಲಿದೆ ಶೃಂಗಾರಲರಿ, ಹರಿಯೇ ಮರುಳಾದ ಮಹದೈಸಿರಿ. ಬ್ರಹ್ಮನೇ ಬೆರಗಾದ ಮಾಗ್ವೈಖರಿ, ಬ್ರಹ್ಮನೇ ಬೆರಗಾದ ಮಾಗ್ವೈಖರಿ, ಕರ್ನಾಟಕ ಸಾಮ್ರಾಜ್ಯ ಕಾಮೇಶ್ವರಿ. ಕರ್ನಾಟಕ ಸಾಮ್ರಾಜ್ಯ ಕಾಮೇಶ್ವರಿ ಶ್ರೀ ಚಾಮುಂಡೇಶ್ವರಿ ಅಮ್ಮ, ಶ್ರೀ ಚಾಮುಂಡೇಶ್ವರಿ. ಅಮ್ಮ ಜಗದೀಶ್ವರಿ, ನನ್ನನ್ನು ಕೈ ಬಿಡದೆ ರಕ್ಷಿಸುವ ಭಾರವು ನಿನ್ನದಾಗಿರುವುದು ತಾಯಿ. ಅಯ್ಯೋ, ಇದೆಂತಹ ಅಮಂಗಳ ಸ್ವಾಮಿ. ದೇವಿ, ಸ್ವಾಮಿ, ಇಂದು ನಾನು ದೇವಿ ಪೂಜೆ ಮಾಡುತ್ತಿರುವಾಗ ಮಂಗಳಾರತಿ ತಟ್ಟೆಯು ಕೈ ಜಾರಿ ಕೆಳಗೆ ಬಿದ್ದಿತು. ದೇವಿಯು ನಮ್ಮಲ್ಲಿ ಕೋಪಿಸಿಕೊಂಡಿರಬೇಕು. ನೀವೊಂದು ಹರಕೆಯನ್ನು ಮಾಡಿಕೊಳ್ಳಿ ಸ್ವಾಮಿ. ದೇವಿ, ಏಕೆ ಚಿಂತಿಪೆ ಪ್ರಿಯೆ, ಏಕೆ ಚಿಂತಿಪೆ, ಸ್ವಾಮಿ, ಏಕೆ ಚಿಂತಿಪೆ ಪ್ರಿಯೆ, ಏಕೆ ಚಿಂತಿಪೆ. ಮನದನು ತಾಪವ ತೊರೆದು ನೀನು, ನನ್ನ ಮಾತನ್ನು ಕೇಳಿ ಸ್ವಾಮಿ. ಮನದನು ತಾಪವ ತೊರೆದು ನೀನು, ಅರುಸವ ಬಂದಿತ ಸುಧತಿಯ ಮಣಿಯಳೆ, ಅರುಸವ ಬಂದಿತ ಸುಧತಿಯ ಮಣಿಯಳೆ. ಏಕೆ ಚಿಂತಿಪೆ ಪ್ರಿಯೆ, ಏಕೆ ಚಿಂತಿಪೆ. ಮನದನು ತಾಪವ ತೊರೆದು ನೀನು, ಮನದನು ತಾಪವ ತೊರೆದು ನೀನು, ಅರುಸವ ಬಂದಿತ ಸುಧತಿಯ ಮಣಿಯಳೆ. ನನ್ನ ಮಾತನ್ನು ಕೇಳಿ ಸ್ವಾಮಿ. ಅರುಸವ ಬಂದಿತ ಸುಧತಿಯ ಮಣಿಯಳೆ. ಏಕೆ ಚಿಂತಿಪೆ ಪ್ರಿಯೆ, ಏಕೆ ಚಿಂತಿಪೆ. ಛೇ ಛೇ, ಏನು ಹೇಳುತ್ತಿರುವ ದೇವಿ? ಆ ದೇವಿಗೆ ನಾನು ಕಾಣಿಕೆ ಕಟ್ಟಬೇಕೆ? ಜಗತ್ತನ್ನೇ ಸೃಷ್ಟಿಸುವ ಶಕ್ತಿ ನಮ್ಮಲ್ಲಿರುವಾಗ ಅಮಂಗಳವೆಂದರೇನು? ಶ್ರೀಬುದ್ಧಿ ಪ್ರಳಯಂತಕನೆಂಬ ನಾನುಡಿಯಂತೆ ಮಾತನಾಡುತ್ತಿರುವೆ. ಸಂಕೋಚವನ್ನು ತೊರೆದು ಕಾರ್ಯಮಗ್ನಳಾಗು. ಸ್ವಾಮಿ, ನನ್ನ ಮಾತನ್ನು ಒಂದು ಬಾರಿ ಕೇಳಿ. ಆ ಜಂಗಮೋತ್ತರು ನಮ್ಮ ಮನೆಗೆ ಬಂದು ಹೋದಾಗ್ಲಿಂದಲೂ ಒಂದಲ್ಲ ಒಂದು ಕಷ್ಟಕ್ಕೆ ಗುರಿ ಆಗುತ್ತಿರುವೆವು. ದೇವಿ, ನಿನ್ನ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಜಗತ್ತನ್ನೇ ಪ್ರಪಂಚವನ್ನೇ ಸೃಷ್ಟಿಸುವ ಶಕ್ತಿ ನಮ್ಮಲ್ಲಿರುವಾಗ ಆ ಜಂಗುಮನಿಂದ ಯಾವ ಕೆಡಕುಂಟು ಆಗದು. ಅವರು ಭಿಕ್ಷೆಗೆ ಯೋಗ್ಯವಾದವರು, ಅವರಿಂದ ನಮಗೆ ಯಾವ ಕಷ್ಟವೂ ಬಾರದು. ಸಾಕು, ನಡೆ. ಬಿಟ್ಟು ಉಳಿದವರೆಲ್ಲ ನಾಚ
ಯಾಕೋ ನನಗೆ ಉದರ ಬಾಧೆಯು ಬಹಳವಾಗಿ ಬಾಧಿಸುತ್ತಿರುವುದು ಸ್ವಾಮಿ. ದೇವಿ, ನನ್ನಿಂದ ಈ ನೋವನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ನನಗೂ ಪ್ರಾಣೇಶ್ವರ, ನನಗೀಗೂ ಸಂಕಟವಾಗುತ್ತಿರುವುದು. ಅಯ್ಯೋ ಅಮ್ಮ. ದೇವಿ, ನನಗೂ ಸಂಕಟವಾಗುತ್ತಿರುವುದು. ನೀವು ಆ ಸಂಕಟ ತಾಳಲಾರೆ. ಅಮ್ಮ, ಅಪ್ಪಾಜಿ, ಅಪ್ಪಾಜಿ, ಇದೇನಿದು? ಯಾರ ಶಬ್ದವೂ ಇಲ್ಲವಲ್ಲ? ಅಮ್ಮ, ಅಮ್ಮ, ಅಪ್ಪಾಜಿ, ಅಪ್ಪಾಜಿ. ಅಲ್ಲಿ, ಓಹೋ, ಅಲ್ಲಿ ನಿದ್ರಿಸುತ್ತಿರುವಂತೆ ಭಾಸವಾಗುತ್ತಿರುವುದು. ಅಮ್ಮ, ಅಮ್ಮ, ಅಪ್ಪಾಜಿ, ಅಪ್ಪಾಜಿ, ಇದೇನಿದು? ಎಚ್ಚರವೇ ಇಲ್ಲವಲ್ಲ? ಅಯ್ಯೋ, ಏನಿದು ವಿಚಿತ್ರ! ನರನಾಡಿಗಳಲ್ಲೂ ನಿಂತು ಹೋಗಿರುವುದಲ್ಲ. ತಂದೆ ತಾಯಿಗಳು ಅಣ್ಣಂದಿರೆಲ್ಲರೂ ನನ್ನನ್ನು ಅಗಲಿರುವರಲ್ಲ. ಅಮ್ಮ, ಅಪ್ಪಾಜಿ, ನನ್ನೊಬ್ಬರನ್ನೇ ಬಿಟ್ಟು ನೀವೆಲ್ಲರೂ ಅಮ್ಮ, ತಂದೆ ತಾಯಿಗಳು ಅಣ್ಣಂದಿರೆಲ್ಲರೂ ಕಳೆದುಕೊಂಡು ನನ್ನನ್ನು ಅಗಲಿರುವರಲ್ಲ. ಅಮ್ಮ, ಅಪ್ಪಾಜಿ, ನನ್ನೊಬ್ಬರನ್ನೇ ಬಿಟ್ಟು ನೀವೆಲ್ಲರೂ ಪರಲೋಕವನ್ನೇ ಸೇರಿದಿರಾ. ಅಮ್ಮ, ಅಮ್ಮ ಎಂದು ಯಾರನ್ನು ಕರೆಯಲಿ? ಜನಕ, ಜನಕ ಎಂದು ಯಾರನ್ನು ಕರೆಯಲಿ? ಇನ್ನು ಮುಂದೆ ನನ್ನನ್ನು ಆಧರಿಸುವವರು ಯಾರು? ಅಮ್ಮ, ಅಪ್ಪಾಜಿ, ತಂದೆ ತಾಯಿಗಳು ಅಣ್ಣಂದಿರೆಲ್ಲರೂ ಕಳೆದುಕೊಂಡು ನನ್ನನ್ನು ನಿರ್ಭಾಗ್ಯರನ್ನಾಗಿ ಮಾಡಿದೆಯಾ? ಇನ್ನು ಮುಂದೆ ಜೀವಿಸುವ ಬಗೆ ಹೇಗೆ? ಇದನ್ನು ಹೇಗೆ ಸಹಿಸಲಿ? ಮಗು, ನೀನು ಈ ರೀತಿ ಚಿಂತಿಸಿ ಫಲವೇ ಇಲ್ಲ. ನೀನು ಇದನ್ನೆಲ್ಲ ಮರೆತು ಮುಂದೆ ನಿನ್ನನ್ನು ರಕ್ಷಿಸುವ ಪ್ರಭುಗಳು ನಿನಗಾಗಿಯೇ ಕಾದಿರುವರು. ನೀನಿನ್ನು ಕುಂದೂರು ಬೆಟ್ಟವನ್ನು ಸೇರು, ನಿನ್ನನ್ನು ರಕ್ಷಿಸುವ ಗುರುಗಳನ್ನು ಸೇರು. ಮುಂದೆ ನಿನಗೆ ಶುಭವಾಗುತ್ತದೆ. ಇದೇ ನನ್ನ ಆಶೀರ್ವಾದ. ಏನಿದು ಶಬ್ದ?
ಇಲ್ಲಿ ಯಾರೂ ಇಲ್ಲವಲ್ಲ? ಹಾಗಾದರೆ ಇಲ್ಲಿ ಮಾತನಾಡಿದವರು ಯಾರು? ಓಹೋ, ತಿಳಿಯಿತು. ನಮ್ಮ ಕುಲಕ್ಕೆ ಆಧಾರಭೂತಳಾದ ದೇವಿಯೇ ಇರಬೇಕು. ದೇವಿಯ ಮಾತಿನಂತೆ ಕುಂದೂರು ಬೆಟ್ಟಕ್ಕೆ ಹೋಗಿ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯುತ್ತೇನೆ. ಅಯ್ಯಾಯನ ಗೊರಿಯ ಉದಯ್ಯ ಗತೆ ಕಾಣದ ಕೈ ಬಿಡಬೇಡಯ್ಯ, ಗತೆ ಕಾಣದ ಕೈ ಬಿಡಬೇಡಯ್ಯ. ಗುರು ನಿನ್ನ ಭವತಾರಕ, ಗುರು ನಿನ್ನ ಭವತಾರಕ, ಆನಂದ ಶುಭದಾಯಕ, ಆನಂದ ಶುಭದಾಯಕ. ಅಯ್ಯಾಯನ ಗೊರಿಯ ಉದಯ್ಯ ಗತೆ ಕಾಣದ ಕೈ ಬಿಡಬೇಡಯ್ಯ, ಗತೆ ಕಾಣದ ಕೈ ಬಿಡಬೇಡಯ್ಯ. ದರೆ ತುಂಬಿದೆ ದುಃಖ ನೀಗೆತ್ತಯ್ಯ, ದರೆ ತುಂಬಿದೆ ದುಃಖ ನೀಗೆತ್ತಯ್ಯ. ಗುರು ಬಂಧು ತಾಯಿ ತಂದೆ ನೀವೇನಯ್ಯ, ಗುರು ಬಂಧು ತಾಯಿ ತಂದೆ ನೀವೇನಯ್ಯ. ಅಯ್ಯಾಯನ ಗೊರಿಯ ಉದಯ್ಯ ಗತೆ ಕಾಣದ ಕೈ ಬಿಡಬೇಡಯ್ಯ, ಗತೆ ಕಾಣದ ಕೈ ಬಿಡಬೇಡಯ್ಯ. ಏನೇ ಬೆಳಕಾಗಯ್ಯ, ಪರಂಜ್ಯೋತಿ ಏನೇ ಬೆಳಕಾಗಯ್ಯ, ಆ ಬೆಳಕೆ ನನಗೀಗ ದಾರಿ ದೀಪವಯ್ಯ, ಆ ಬೆಳಕೆ ನನಗೀಗ ದಾರಿ ದೀಪವಯ್ಯ. ಅಯ್ಯಾಯನ ಗೊರಿಯ ಉದಯ್ಯ ಗತೆ ಕಾಣದ ಕೈ ಬಿಡಬೇಡಯ್ಯ, ಗತೆ ಕಾಣದ ಕೈ ಬಿಡಬೇಡಯ್ಯ. ಗುರು ಪರಂಜ್ಯೋತಿಯವರಿಗೆ ನಮಸ್ಕರಿಸುವೆನು. ಓಹೋ, ಏನು ಕೆಂಪಣ್ಣ, ಬಹಳ ದೂರದಿಂದ ಬಂದಿರುವಂತೆ ಕಾಣುತ್ತಿದೆಯಲ್ಲ. ನಾವು ನಿಮ್ಮ ಬಳಿಗೆ ಬಂದಾಗ ನಮ್ಮ ಮಾತನ್ನು ಕೇಳದೆ ನಮ್ಮಲ್ಲಿ ಉದಾಸೀನ ಭಾವದಿಂದ ವರ್ತಿಸೋಸ್ಕರ ನಿಮಗೆ ಈ ಸ್ಥಿತಿ ಬಂದಿತು. ಈಗ ತಿಳಿಯಿತೆ ನಮ್ಮ ಮಹತ್ವದ ಭವಿಷ್ಯ. ಈಗಲಾದರೂ ನಮಗೆ ಶಿಷ್ಯನಾಗುವೆಯಾ? ಸ್ವಾಮಿ, ನಾನು ನಿಮಗೆ ಶಿಷ್ಯನಾದರೆ ನನಗೇನನ್ನು ಕರುಣಿಸಿರಿ ಸ್ವಾಮಿ? ಕೆಂಪಣ್ಣ, ನಾವು ಕೊಡುವುದು ನಿಮಗೆ ಭಿಕ್ಷೆ ಬೇಡುವ ಜೋಳಿಗೆ. ನಿಮ್ಮನ್ನು ನಮ್ಮಂತೆಯೇ ಯೋಗಿಗಳನ್ನಾಗಿ ಮಾಡುತ್ತೇವೆ. ಸ್ವಾಮಿ, ನಿಮ್ಮಂತೆ ಎಂದರೆ ನನ್ನನ್ನು ಭಿಕ್ಷುಕನಾಗಿ ಮಾಡುವಿರೇನು? ಇನ್ನೇನು ಇಲ್ಲವೇ ನನಗೆ ಕೊಡಲು? ಸಿದ್ಧರುಗಳೇ, ಪರಂಜ್ಯೋತಿ ಮಹೋದಯರಿಗೆ ನಮನವ. ನಿಮಗೆ ಮಂಗಳವಾಗಲಿ. ಸ್ವಾಮಿ, ನಮ್ಮನ್ನು ಕರೆಸಲು ಕಾರಣವೇನು? ಅಪ್ಪಣೆಯಾಗಬೇಕು. ಸಿದ್ಧರುಗಳೇ, ನಾವು ಕರೆತಂದಿರುವ ನಮ್ಮ ಶಿಷ್ಯ ಕೆಂಪಣ್ಣನಿಗೆ ನಿಮ್ಮ ನೆಲಬಾವಿಯನ್ನು ಬಿಟ್ಟು ಕೊಡಬೇಕು. ಮಹಾಸ್ವಾಮಿ, ಈತನು ಅಂತ ಸತ್ಪುರುಷನೇ. ಹಾಗಾದರೆ ನಾವು ಒಂದು ಪವಾಡವನ್ನು ಹೂಡುತ್ತೇವೆ, ಅದರಲ್ಲಿ ಗೆದ್ದರೆ ನೆಲಗವಿಯನ್ನು ಬಿಟ್ಟು ಕೊಡುತ್ತೇವೆ. ಸಿದ್ಧರುಗಳೇ, ಯಾವ ಪವಾಡವದು? ನಾವು ತೋರಿಸುವ ಕರಿಬರಗದ 7 ಹೆಜ್ಜೆಯುಳ್ಳ ಹುಲಿಯ ಮೇಲೆ ಕೆಂಪಣ್ಣನ್ನು ಕುಳಿತುಕೊಂಡು ಬೆಟ್ಟದ ಸುತ್ತಲೂ 7 ಸಾರಿ ಪ್ರದಕ್ಷಿಣೆ ಮಾಡುವುದಾದರೆ ನಾವು ವಾಸ ಮಾಡೋ ಕಾಳಿಂಗನ ಗವಿಯನ್ನು ಬಿಟ್ಟು ಕೊಡುತ್ತೇವೆ. ಇದಕ್ಕೆ ಒಪ್ಪುವಿರಾ? ಸಿದ್ಧರುಗಳೇ, ಆ ನಿಮ್ಮ ಹುಲಿಯನ್ನು ಕರೆತನ್ನಿರಿ. ಕೆಂಪಣ್ಣ, ಈ ಹುಲಿಯ ಮೇಲೆ ಕುಳಿತು
ಬೆಟ್ಟ ಸುತ್ತ ಪ್ರದಕ್ಷಿಣೆಯನ್ನು ಮಾಡು. ಆಗಲಿ ಗುರುದೇವ. ಕೂತ್ಕ ಮೇಲೆ ಹೋಗುವ. ಸ್ವಾಮಿ, ನಿಮ್ಮ ಶಿಷ್ಯನನ್ನು ನಮ್ಮ ಹುಲಿಯು ಕಾಳಿಂಗನ ಗವಿಗೆ ಎಸೆದು ನಮ್ಮ ಮುಂದೆ ಮೇಲಕ್ಕೆ ನೆಗೆದು ಭೂಮಿಗೆ ಬಿದ್ದು ಪ್ರಾಣ ಬಿಟ್ಟಿದ್ದನಲ್ಲ ಸ್ವಾಮಿ. ಸಿದ್ಧರುಗಳೇ, ನಮ್ಮಲ್ಲಿ ಇಂಥ ಪವಾಡವನ್ನು ಮಾಡಿದ್ದರಿಂದಲೇ ನಿಮಗೆ ಈ ರೀತಿ ಆಯಿತು. ಸ್ವಾಮಿ, ಇನ್ನು ನಮ್ಮ ಗತಿ ಏನು? ಸಿದ್ಧರುಗಳೇ, ಇನ್ನು ಮುಂದೆ ನೀವು ಎಡಹಳ್ಳಿ, ಬದನಾಳು, ಯಡಿಯೂರು ಮುಂತಾದ ನೆಲಗವಿಗಳಲ್ಲಿ ವಾಸಿಸಬೇಕು. ಇದೇ ನಮ್ಮ ಆಶೀರ್ವಾದ. ನೀವಿನ್ನೂ ಹೊರಡಿ. ಗುರುದೇವ. ನಮ್ಮ ಶಿಷ್ಯನು ಕಾಳಿಂಗನ ಗವಿಯಲ್ಲಿ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸಿರುವನು. ಆತನ ತಪಸ್ಸು ಪೂರ್ಣವಾಗುವವರೆಗೆ ನಾವು ಬೊಪ್ಪೇಗೌಡನ ಉರಿಗದಿಯ ಮೇಲೆ ಪವಡಿಸಿ ಆತನ ತಪಸ್ಸು ಪೂರ್ಣವಾಗುವವರೆಗೆ ತಕ್ಕ ಸಿದ್ಧಿಯನ್ನು ಪ್ರಜ್ವಲಿಸುವೆನು. ಸ್ಥಾಪಿಸಿ ಅದರ ಮುಂದೆ ಗಂಧದ ಶೀತಳ ಚಪ್ರವನ್ನು ನಿರ್ಮಿಸುವರು. ಉರಿಗದಿಗೆ ಮೇಲೆ ಪವಣಿಸುವರು. ನಾವು ಸಹ ಅಲ್ಲಿಗೆ ಹೋಗೋಣ, ನಡೆಯಿರಿ. ಶ್ರೀ ಪರಂಜ್ಯೋತಿ ಮಹಾಶರಣಿಗೆ ಉಗೆ ಉಗೆ, ಶ್ರೀ ಪರಂಜ್ಯೋತಿ ಮಹಾಶರಣಿಗೆ ಉಗೆ ಉಗೆ, ಶ್ರೀ ಪರಂಜ್ಯೋತಿ ಮಹಾಶರಣಿಗೆ ಉಗೆ ಉಗೆ. ಸಿದ್ಧರುಗಳೇ, ನಿಮ್ಮೆಲ್ಲರಿಗೂ ನಮ್ಮ ಸಂಪೂರ್ಣವಾದ ಆಶೀರ್ವಾದಗಳು ಇರಲಿ. ಗುರುದೇವ, ತಮ್ಮ ಶಿಷ್ಯನಾದ ಕೆಂಪಣ್ಣನನ್ನು ಕಾಳಿಂಗನ ಗವಿಯಲ್ಲಿ ಬಿಟ್ಟು ಬಂದಿದ್ರಲ್ಲ, ಆತನು ಏನಾಗಿರುವನೋ? ಆವೇದನಿದ್ದು ಚೇಳದಂಗಿತ್ತು ಕಾಣನಲ್ಲ. ರಾಚಪ್ಪಾಜಿ, ಕೆಂಪಣ್ಣನನ್ನು ಕಾಳಿಂಗನ ಗವಿಗೆ ಕೂಡಿ 12 ವರ್ಷಗಳು ಕಳೆದವು. ನಾವು ಅದಕ್ಕಾಗಿಯೇ ಕಾಲಾವಕಾಶಕ್ಕಾಗಿ ಕಾಯುತ್ತಿದ್ದೆವು. ಈಗ ಆತನ ತಪಸ್ಸು ಮುಗಿಯಿತು. ಈಗ ಆತನು ಸಿದ್ಧಿಯಿಂದ ಸಿದ್ಧನಾಗಿದ್ದೇನೆ. ಅದಕ್ಕಾಗಿದ್ದೇನೋ ಅಮ್ಮ ದೊಡ್ಡಮ್ಮ ತಾಯಿ. ಗುರುದೇವ, ನೀನು ಗಿರಿಯಲ್ಲಿರುವ ಕಾಳಿಂಗನ ಗವಿಗೆ ಹೋಗಿ ನನ್ನ ಮುದ್ದು ಕೆಂಪಣ್ಣನನ್ನು ಕರೆದುತ್ತಾ ಮಗಳೇ. ಗುರುದೇವ, ತಮ್ಮ ಇಚ್ಛೆಯಂತೆ ಆಗಲಿ. ನೀವು ಹೇಳಿದಂತೆ ನಾನು ಹೋಗಿ ಬರುವೇನು. ಕರೆದರು ಅವರು ಬರಲೇ ಇಲ್ಲ. ಏತಕ್ಕಾಗಿ ಎಂದು ನನಗೆ ತಿಳಿಯಲಿಲ್ಲ ಗುರುದೇವ. ದೊಡ್ಡಮ್ಮ ತಾಯಿ, ನನ್ನ ಮುದ್ದು ಕೆಂಪಣ್ಣನ್ನು ಕರೆತಂದಿರುವ ಮಗಳೇ. ಗುರುದೇವ, ಎಷ್ಟು ವಿಧವಾಗಿ ಕರೆದರೂ ಆತರು ಬರಲೇ ಇಲ್ಲವಲ್ಲ. ಅಯ್ಯೋ ಅಜ್ಞಾನವೇ! ಅಂದಿನ ಕೆಂಪಣ್ಣನಲ್ಲಿ ಇಂದಿನ ಚಿನ್ಮಯ ಮೂರ್ತಿಯಲ್ಲಿ ಲೌಕಿಕ ಕಿತ್ತೆಸೆದು ಅಲೌಕಿಕ ಎರಗಿದ ಬರಸಿದಂತಾಗಿರುವೆ. ಏನು ಹೇಳುವೆ ಶಿಶು ಮಗಳೇ? ಗುರುದೇವ, ನಿಮ್ಮ ಮಾತಿನ ಸಾರಾಂಶವೂ ನನಗೆ ಅರ್ಥವಾಗುತ್ತಿಲ್ಲ. ನನಗೆ ಸ್ವಲ್ಪ ತಿಳಿ ಹೇಳಿವೇ ದೇವ. ಅಮ್ಮ ದೊಡ್ಡಮ್ಮ ತಾಯಿ, ನೀನೀಗಲೇ ಹೋಗಿ ಸಿದ್ಧಗಿರಿಯಲ್ಲಿರುವ ಕಾಳಿಂಗನ ಗವಿಗೆ ಹೋಗಿ ಮಂಟೇಯ ಸ್ವಾಮಿಯ ಮದ್ದಾನೆ ಬನ್ನಿ, ನೀಲಗಾರರ ದಳವಾಯ ಬನ್ನಿ, ಸಿದ್ಧರಿಗೆಲ್ಲ ಅತಿ ಮುದ್ದು ಗಣನಿಲ್ಲಿ ಸಿದ್ಧಯ್ಯ ಎಂದು ಕರೆದರೆ ಆತನೇ ಬರುವನಮ್ಮ. ಆಯ್ತು ಗುರುದೇವ, ನೀವು ಹೇಳಿದಂತೆ ಆಗಲಿ. ಹಾಗೆ ಕರೆದುಕೊಂಡು ಬರುವೆ. ದೊಡ್ಡಮ್ಮ ತಾಯಿ, ನೀವಿನ್ನು ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ಸಿದ್ದಯ್ಯ, ಸಿದ್ದಯ್ಯ, ಮಂಟಯ್ಯ ಲಿಂಗಯ್ಯ, ಮದ್ದಾನ ಲಿಂಗಯ್ಯ, ನೀಲಗಾರದ ದಳವಾಯ, ಹೆಣ್ಣು ಮಾರೇರ ಸಿದ್ಧರಿಗೆಲ್ಲ ಅತಿ ಮುದ್ದು ಸಿದ್ದಯ್ಯ ಬಾ. ಶಿವನೇ ಸಿದ್ದಯ್ಯ ಬಾ, ಶಿವನೇ ಸಿದ್ದಯ್ಯ ಬಾ.
ಗುರುದೇವಾ. ಗಾಳಿಯ ಪಟದಂತೆ ಆಡಿಸಿ ಲೋಕವ ನೋಯಿಸಿ ನರಳಿಸಿದೆ. ಗಾಳಿಯ ಪಟದಂತೆ ಆಡಿಸಿ ಲೋಕವ ನೋಯಿಸಿ ನರಳಿಸಿದೆ. ತೋರೋದಯ ವಿಧಿ ನಿನ್ನ ಮಾಯ ಕಾಯ್ವರಾರೋ ಜೀಯ. ಗುರುವೇ ಗುರುವೇ ಗುರುದೇವಾ. ಕಾಳಿಂಗ ಗವಿಯಲ್ಲಿ ಕೂಡಿಟ್ಟು ನನ್ನನು ಹಾವು ಚೆಳುಗಳ ಕೂಡಿದೆಯೋ. ಕಾಳಿಂಗ ಗವಿಯಲ್ಲಿ ಕೂಡಿಟ್ಟು ನನ್ನನು ಹಾವು ಚೆಳುಗಳ ಕೂಡಿದೆಯೋ. ತೋರೋದಯ ವಿಧಿ ನಿನ್ನ ಮಾಯ ಕಾಯ್ವರಾರೋ ಜೀಯ. ಗುರುವೇ ಗುರುವೇ ಗುರುದೇವಾ. ಶಿವ ಶಿವ ಗುರುವೇ. ಇಲ್ಲ ಇಲ್ಲ ಮಾತಲ್ಲೇ ಅಂತ ಶಿವ ಶಿವ ಗುರುವೇ, ತಮಗೆ ಇಂದು ನನ್ನ ಮೇಲೆ ನೆನಪಾಯಿತೆ. ಆದರೂ ನಾನು ತಮ್ಮ ಬಳಿಗೆ ಹೇಗೆ ಬರಲಿ ಗುರುದೇವ? ಮೈಯ ಮೇಲೆ ಉತ್ತವೇ ಬೆಳೆದಿದೆಯಲ್ಲ ಪ್ರಭು. ಕೈ ಕಾಲುಗಳ ಉಗುರುಗಳು ಜಡೆ ಮುಡಿಗಳು ಬೆಳೆದು ಭೂಮಿಗೆ ಬೇರು ಬಿಟ್ಟಿವೆ. ಕಣ್ಣು ಬಿಡಲು ಸಾಧ್ಯವಿಲ್ಲ. ಕಣ್ಣಿನಲ್ಲಿ ಕಡಜ ಗೂಡು ಕಟ್ಟಿದೆ. ಕರ್ಣ ದ್ವಾರದಲ್ಲಿ ಸಿಬಿರೆ ಹಕ್ಕಿಯು ಮನೆ ಮಾಡಿಕೊಂಡಿದೆ. ಎಡೆ ಕಂಕುಳಲ್ಲಿ ಹೆಜ್ಜೇನು, ಬಲ ಕಂಕುಳಲ್ಲಿ ಕಿರುಜೇನು ಗೂಡು ಕಟ್ಟಿದೆ. ಹೀಗಿರುವಲ್ಲಿ ನಾನು ತಮ್ಮ ಬಳಿಗೆ ಹೇಗೆ ಬರಲಿ ಗುರುದೇವ? ಈ ದಿನವೇ ಗುರುಪಾದ ಸೇರಬೇಕು. ಈಗಲೇ ಹೋಗದಿದ್ದರೆ ಇನ್ನೆಷ್ಟು ಕಾಲ ಇಲ್ಲೇ ಬಿಡುವರೋ ಕಾಣೆನಲ್ಲ. ಜೈ ಧರ್ಮಗುರು ಜ್ಯೋತಿ ಸ್ವರೂಪ. ದೊಡ್ಡಮ್ಮ ತಾಯಿಯವರ ಸಾಷ್ಟಾಂಗ ನಮಸ್ಕಾರಗಳು. ನಿನಗೆ ಮಂಗಳವಾಗಲಿ. ಸಿದ್ದಯ್ಯ, ಏಳು, ನನ್ನೊಡನೆ ಬರುವಂತನಾಗು. ಗುರುಗಳ ಬಳಿಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರದು. ಇದೇನಿದು? ಓಹೋ, ಇದೇನಿದು? ನನ್ನ ಶಿಷ್ಯತ್ತಮನು ಬರುವ ಶಬ್ದವಾಗಿರಬೇಕು. ಗುರುದೇವ, ಇದು ನಮಸ್ಕರಿಸುವೇನು. ದೊಡ್ಡಮ್ಮ ತಾಯಿ, ನಿಮಗೆ ಮಂಗಳವಾಗಲಿ. ಗುರುದೇವ, ನೀವು ಹೇಳಿದಂತೆ ಇದು ಕರೆದುಕೊಂಡು ಬಂದಿರುವೆನು. ಗುರುದೇವ, ಸಾಕು ಮಾಡಿ ನಿಮ್ಮ ಪ್ರಭಾವ. ಶ್ರೀಪಾದಗಳ ಮುಂದೆ ನನಗೆ ಮುಕ್ತಿಯನ್ನು ಕರುಣಿಸೋ ಮಹಾನುಭಾವ. ಕಂದ ಸಿದ್ದಪ್ಪಾಜಿ, ಕಂದ ಸಿದ್ದಪ್ಪಾಜಿ.
ನಿನ್ನಿಂದ ಒಂದು ಮಹತ್ ಕಾರ್ಯವಾಗಬೇಕು. ನಿಮಿತ್ತ ಹೊರಬಲಂದಿದ್ದಾಗಿ ಆ ಪಾಂಚಾಳರು ಮಹಾಕೂರಿಗಳಾಗಿ ಪರಿಣಮಿಸಿದರು. ಅದಕ್ಕಾಗಿ ಅವರ ಸೊಕ್ಕು ಮುರಿಯಬೇಕು ಕಂದ, ಅವರ ಸೊಕ್ಕು ಮುರಿಯಬೇಕು. ಇದರಲ್ಲಿ ನನ್ನ ದೋಷವೇನಿದೆ ಗುರುದೇವ? ಕಂದ ಸಿದ್ದಪ್ಪಾಜಿ, ಅಚಲ ತಪಸ್ಸಿನಿಂದ ಮೆಚ್ಚಿಸಿರುವ ನೀನು ಲೌಕಿಕದಿಂದ ಅಲೌಕಿಕ ಎರಗಿದ ಬರಸಿಡಿನಂತಾಗಿರುವೆ. ಕಂದ ಸಿದ್ದಪ್ಪಾಜಿ, ಮರೆಯಲಾರೆನು ಶ್ರೀ ಗುರು ನಿಮ್ಮನು. ಮರೆಯಲಾರೆನು ಶ್ರೀ ಗುರು ನಿಮ್ಮನು. ಮರೆಯಲಾರೆನು ಮರೆಯಲಾರೇನು ನಿಮ್ಮ ಅರಿವಿದ್ದ ಪಾದವ. ಮರೆಯಲಾರೇನು ನಿಮ್ಮ ಅರಿವಿದ್ದ ಪಾದವ. ಬರಿತನಾಗಿ ಶ್ರೀ ಗುರುದೇವ ನಿಮ್ಮನು. ಬರಿತನಾಗಿ ಶ್ರೀ ಗುರುದೇವ ನಿಮ್ಮನು. ಮರೆಯಲಾರೆನು ಶ್ರೀ ಗುರು ನಿಮ್ಮನು. ಮರೆಯಲಾರೆನು. ದುರಿತದೊಳಗೆ ಬಿದ್ದು ನರಳುತ್ತಿದ್ದ ದೇಹಕ್ಕೆ ದುರಿತದೊಳಗೆ ಬಿದ್ದು ನರಳುತ್ತಿದ್ದ ದೇಹಕ್ಕೆ ತಿರಸು ಕಾಪಾದವಿತ ಕರುಣ ಸಾಗರ ನಿಮ್ಮ. ತಿರಸು ಕಾಪಾದವಿತ ಕರುಣ ಸಾಗರ ನಿಮ್ಮ. ಮರೆಯಲಾರೆನು ಶ್ರೀ ಗುರು ನಿಮ್ಮನು. ಮರೆಯಲಾರೆನು. ಗುರುದೇವ, ಎಂದೆಂದಿಗೂ ಮರೆಯಲಾಗದ ವಸ್ತುವಿದು ಸ್ವಾಮಿ. ಕಂದ ಕೆಂಪಣ್ಣ, ಗುರು ದರ್ಶನಕ್ಕೆ ಬರುವಾಗ ಯಾವ ಗುರುದಕ್ಷಿಣೆ ತಂದಿರಬೇಕಂದ? ಸ್ವೀಕರಿಸು ಗುರುದೇವ. ಕಂದ, ಸ್ವೀಕರಿಸಿ ಗುರುದೇವ. ಕಂದ, ಇದೇನಿದು? ಬರೀ ಹಾವು ಚೆಳುಗಳನ್ನೇ ತಂದಿರುವೆಯಲ್ಲ ಕಂದ? ಹಾವಲ್ಲ ಗುರುದೇವ, ಮಾಗಳೆಯ ಬೇರು. ಗುರುಮಠಕ್ಕೆ ಬರುವಾಗ ಬರೀ ಕೈಯಲ್ಲಿ ಬರಬಾರದೆಂದು ತಂದಿರುವೆನು. ಅಮ್ಮ ದೊಡ್ಡಮತ್ತಾಗಿ, ದೇವ, ಈ ನನ್ನ ಶಿಷ್ಯೋತ್ತಮನು ತಂದಿರುವ ಈ ಮಾಗಳಿ ಬೇರು ಸಾಮಾನ್ಯವಾದುದಲ್ಲ. ಮುಂದೆ ಬರುವ ಪರಸಕ್ಕೆ ಉಪ್ಪಿನಕಾಯಿ ಪ್ರಸಾದವನ್ನು ಹಂಚಬೇಕಾಗಿದೆ. ಅದಕ್ಕಾಗಿ ನೀನು ತೆಗೆದುಕೊಂಡು ಹೋಗಿ ಉಪ್ಪಿನಕಾಯಿಯನ್ನು ಹಂಚು. ಹಾಗೆ ಆಗಲಿ ಗುರುದೇವ. ಅಪ್ಪ ಧೀರಕೆಂಪಣ್ಣ, ಉರೇ ಸೊಪ್ಪಿನ ಉಡುಗೆ ನೋಡಿದರೆ ಈ ನಿನ್ನ ಇಂದಿನ ಪಿತಾಂಬರವು ನೆನಪಾಗುತ್ತದೆ. ಈಗ ನಾವು ಬೇರೆ ಉಡುಪನ್ನು ನೀಡುತ್ತೇವೆ. ಅದನ್ನು ನೀಲಗಾರಿಕೆ ಸಂದರ್ಭದಲ್ಲಿ ನೀಡಲಿದ್ದೇವೆ. ನೀಲಗಾರಿಕೆ ಹಾಗಂದರೇನು ಪ್ರಭು?
ನೀಲಗಾರಿಕೆ ಎಂದರೆ ಶಿವದೀಕ್ಷೆ. ನಾವು ಸೃಷ್ಟಿಸಿರುವ ಮತವೇ ವಿಶಿಷ್ಟ ಮತವೇ ನೀಲಗಾರಿಕೆ. ಆ ಮತದ ಜನಕರು ನಾವಾದರೂ ಕೂಡ ಅದರ ಮೂಲ ಪುರುಷ ನೀನು. ಆ ಪಾತ್ರಕ್ಕೆ ನೀನೊಬ್ಬನೇ ಸತ್ಪಾತ್ರನು ಮಗನೇ. ಸ್ವಾಮಿ, ಕೆಂಪಣ್ಣನವರಿಗೆ ನೀವಿಂದು ಸಿದ್ಧನಾದ ಎಂದು ನಾಮಕರಣ ಮಾಡಿದಿರಲ್ಲ, ಅದರ ಅರ್ಥವೇನು ಪ್ರಭು? ಸಿದ್ಧರುಗಳೇ, ಸಿದ್ಧಿಗೋಸ್ಕರ ಕಾಳಿಂಗನ ಗವಿಯಲ್ಲಿ ಪವಡಿಸಿರುವ ಕೆಂಪಣ್ಣನಿಗೆ ನೆತ್ತಿಯ ಮೇಲೆ 12 ಹಾಳದ ಉತ್ತವು ಬೆಳೆದಿತ್ತು. ಹೆಗಲ ಮೇಲೆ ಹತ್ತಿಯ ಮರವು ಬೆಳೆದಿತ್ತು. ಕಿವಿಯಲ್ಲಿ ಹಾಲಕ್ಕಿ ಗೂಡು ಕಟ್ಟಿ, ಕಣ್ಣಿನಲ್ಲಿ ಹೆಜ್ಜೇನು ಕಟ್ಟಿ, ನಾಲಿಗೆಯಲ್ಲಿ ಗಿಡ ಮರಗಳು ಬೆಳೆದಿದ್ದವು. ಇಂಥ ಅದ್ಭುತವಾದ ಕಷ್ಟಗಳನ್ನು ಅನುಭವಿಸಿ ಬಂದಿದ್ದರಿಂದಲೇ ಆತನಿಗೆ ಸಿದ್ಧರಲ್ಲಿ ಸಿದ್ಧ ಎಂದು ನಾಮಕರಣ ಮಾಡುವೆನು. ನಾವುಗಳೆಲ್ಲರೂ ಸೇರಿ ಆತನಿಗೆ ದೀಕ್ಷಾ ಪಟ್ಟವನ್ನು ಕಟ್ಟಿ ಗಣನೀಲಿ ಸಿದ್ಧಪ್ಪಾದಿ ಎಂದು ನಾಮಕರಣ ಮಾಡಬೇಕಾಗಿದೆ. ಅದಕ್ಕಾಗಿ ನೀವು ಸಕಲ ಸಾಮಗ್ರಿಗಳನ್ನು ಸಿದ್ಧ ಮಾಡಿ ಇಟ್ಟುಕೊಳ್ಳಿರಿ. ತಮ್ಮ ಅಪ್ಪಣೆ ಅಂತಾಗಲಿ ಪ್ರಭು. ಕಾಳಿಂಗನ ಗವಿಯಲ್ಲಿ ಪವಾಡ ಬಗೆದ್ದ, ಕಾಳಿಂಗನ ಗವಿಯಲ್ಲಿ ಪವಾಡ ಬಗೆದ್ದ, ಸಿದ್ಧನಾದ ಇಂದು ಸಿದ್ಧನಾದ, ಸಿದ್ಧನಾದ ಇಂದು ಸಿದ್ಧನಾದ. ಒಡ್ಡರಿಗೆ ಗಣನೀಯ ಸಿದ್ಧಯ್ಯ ನೆನೆಸಿ, ಒಡ್ಡರಿಗೆ ಆಶೀರ್ವಾದ ಸಿದ್ಧಯ್ಯ ನೆನೆಸಿ, ಸಿದ್ಧನಾದ ಒಡ್ಡರಿಗೆ ಸಿದ್ಧನಾದ, ಸಿದ್ಧನಾದ ಪರದಂತದಿ ಆಶ್ರಯಿಸಿ ಸಿದ್ಧಯ್ಯ ನೆನೆಸಿ, ಪರಂಗಾಗಿ ಆಶ್ರಯಿಸಿ ನೀಲಯ್ಯ ನೆನೆಸಿ, ಸಿದ್ಧನಾದ ಇಂದು ಸಿದ್ಧನಾದ, ಸಿದ್ಧನಾದ ಇಂದು ಸಿದ್ಧನಾದ. ಸಿದ್ದಪ್ಪಾಜಿಯವರಿಗೆ, ಗೇ ಗೇ ಸಿದ್ದಪ್ಪಾಜಿಯವರಿಗೆ, ಗೇ ಗೇ ಸಿದ್ದಪ್ಪಾಜಿಯವರಿಗೆ. ಗೇ ಗೇ. ಅಯ್ಯ ಮಡಿವಾಳ ಶರಣ, ನಿಲ್ಲು ನಿಲ್ಲು. ಸ್ವಾಮಿ, ನನ್ನಿಂದ ಏನಾಗಬೇಕು? ನನ್ನಿಂದ ಏನಾದ್ರು ಅಪಚಾರವಾಯ್ತೆ? ಮಡಿವಾಳ ಶರಣ, ಇಲ್ಲ, ಅಲ್ಲಿ ಬರುತ್ತಿರುವ ವಿಚಿತ್ರ ವ್ಯಕ್ತಿಯನ್ನು ಯಾರೆಂದುಕೊಂಡು ವಿಚಾರಿಸು ಬಾ. ಆಯ್ತು ಬುಚ್ಚರೆ. ಮೇಕಳ ನಾನು ಕೂತ್ಕೋಬೇಕು ಮೇಕಳಮ್ಮ, ಇದು ಬೈ ನಾನು ಕೂತ್ಕೋಬೇಕಿದ್ದಾಗ ಮೇಕಳೆ. ಪುಡಿ ಪುಡಿ ಗುಡ್ಡೆ ಗುಡ್ಡ ಬುಡ್ಡು ಚಂಡದಾಡುವೆ, ಗುಡ್ಡ ಬುಡ್ಡು ಚಂಡದಾಡುವೆ, ತುದಿದು ಒದಗಿತು ಬಲ್ಲ ಬಲ್ಲ, ತುದಿದು ಒದಗಿತು ಬಲ್ಲ ಬಲ್ಲ, ತುದಿದು ಒದಗಿತು ಬಲ್ಲ ಬಲ್ಲ. ಆಹಾ, ಈ ಭೂಲೋಕದಲ್ಲಿ ದುಷ್ಟರನ್ನು ಸಂಹರಿಸಿ ಭಕ್ತರನ್ನು ಪರಿಪಾಲನೆ ಮಾಡದೆ ಆನೆ ಗೌಲಿ ಅವತಾರವನ್ನು ತಾಳಿ ಬಂದರು ಎಂದು ನನಗೆ ಸಮನಾರು. ಎಲ್ಲೋ ನೀನು ಯಾರೋ? ನಿನ್ನ ಒಡನೆ ಹಿಂದೆ ಬರ್ತಿರೋರು ಯಾರೋ? ಅಯ್ಯ, ನಾನು ಕಲಿಪುರುಷನು. ನನ್ನ ಹೆಗಲ ಮೇಲೆ ಕುಳಿತಿರುವಳೆ, ನನ್ನ ಹೆಗಲ ಮೇಲೆ ಕುಳಿತಿರುವಳು ನನ್ನ ಧರ್ಮಪತ್ನಿಯ ಹೆಂಡತಿ. ನನ್ನ ಹೆಂಡತಿಯ ಪಾದ ರಕ್ಷೆಗಳನ್ನು ಹೊತ್ತುಕೊಂಡು ಬರುವಳು ನನಗೆ ಜನ್ಮ ನೀಡಿದ ತಾಯಿ. ಆದುವಲ್ಲದೆ ನಾನು ನನ್ನ ಹೆಂಡತಿಯ ಮಲಗುವಂತ ಹಾಸಿಗೆಯನ್ನು ಹೊತ್ತುಕೊಂಡು ಬರುವಳು ನನಗೆ ಜನ್ಮ ಕೊಟ್ಟ ತಂದೆ. ಅಯ್ಯ, ಈ ಅಖಂಡವಾದ ಭೂಪಟವನ್ನು ದಾಟಿ ಕಾಲಿಯ ಪಟ್ಟಣಕ್ಕೆ ಏರುತ್ತಿರುವನು ಎಂದು ನನಗೆ ದಾರಿಯನ್ನು ಬಿಡು. ನಿಲ್ಲೋ ನಿಲ್ಲೋ, ನಮ್ಮ ಗುರುಗಳ ಆಜ್ಞೆಯನ್ನು ತರುತ್ತೇನೆ. ಬಂದು ಪೂಜ್ಯರ ಪಾದಕ್ಕೆ ನಮಸ್ಕರಿಸೋಣ. ಮಡಿವಾಳ ಶರಣ, ನಿನಗೆ ಮಂಗಳವಾಗಲಿ.
ಮಡಿವಾಳ ಶರಣ, ಸಮಾಚಾರವೇನು? ಪೂಜ್ಯರೇ, ಯಾವನೋ ಕಲಿಪುರುಷ ಅಲ್ಲಿ ಬರುತ್ತಿದ್ದನೋ, ನಾನು ತಡೆದು ಬಂದಿರುವನೋ, ತನ್ನ ಹೆಂಡತಿಯನ್ನು ಹೆಗಲ ಮೇಲೆ ಕುಡಿಸಿಕೊಂಡು ಎತ್ತು ತಾಯಿಯನ್ನು ಹಿಂದೆಗಡೆ ನಡೆಸಿಕೊಂಡು ಹುಟ್ಟಿಸಿದ ಅಪ್ಪನ ಕೈಲಿ ಪಿಕಾಣಿ ಆನೆಯನ್ನು ಹಿಡಿಸಿಕೊಂಡು ಬರುತ್ತಿದ್ದನೋ, ನಾನು ಅಲ್ಲೇ ನಿಲ್ಲಿಸಿ ಬಂದಿರುವನೋ. ಮಡಿವಾಳ ಶರಣ, ಆ ಕಲಿಯನ್ನು ನಾಡಿನ ಮೇಲೆ ಬಿಡಬಾರದು. ತೆಗೆದುಕೋ ಈ ಕಪ್ಪು ಧೂಳ್ತವನ್ನು. ಕೊಡಿ ಸ್ವಾಮಿ. ಆ ಕಲಿಯನ್ನು ಅಲ್ಲೇ ಮುಳುಗಿಸಿ ಬಾ. ಆಯ್ತು ಸ್ವಾಮಿ. ಎಲ್ಲೋ ಕಲಿಯೇ, ನಿನ್ನನ್ನು ಹಿಂಗೆ ಬಿಟ್ಟರೆ ನಮ್ಮ ಪ್ರಪಂಚವು ಅಲಾಲು ಕಾಲಾಲು ಆಗುವುದು. ನಿನ್ನನ್ನು ಹಿಂಗೆ ಬಿಡಬಾರದು. ನಮ್ಮ ಗುರುಗಳ ಆಜ್ಞೆಯಂತೆ ನೀನು ಕಲ್ಲಾಗಿ ಹೋಗು, ಕಲ್ಲಾಗಿ ಹೋಗು, ಕಲ್ಲಾಗಿ ಹೋಗು. ರಾಜನ ಆಳ್ವೆ, ದುಷ್ಟಜನಗಳ ಮದವನೆ ಮುಡಿವೆ, ದುಷ್ಟಜನಗಳ ಮದವನೆ ಮುಡಿವೆ, ಅಡಿಯಲ್ಲಿ ಬೆಟ್ಟಿ ಬಲ ಕಂದ ಸಿದ್ದಪ್ಪಾಜಿ, ಕರೆಸಿದ ಪರಿಯ ಅರುವಿದೆ ಗುರುವೆ. ಬ್ಯಾರತ್ ಕೊಡಲಿಕ್ಕೆ ಕರೆಸಿದ ಪರಿಯ ಅರುವಿದೆ ಗುರುವೆ. ಕಾರಣವೇನಿದೋ ತಿಳಿಯದು ಮನಕ್ಕೆ. ಎಲ್ಲ ಗೊತ್ತಿರ್ತದೆ, ಎಲ್ಲ ಗೊತ್ತಿರ್ತದೆ. ಕಾರಣವೇನಿದೋ ತಿಳಿಯದು ಮನಕ್ಕೆ. ಕರೆಸಿದ ಪರಿಯ ಅರುವಿದೆ ಗುರುವೆ. ತಂದೆಯ ವಾಕ್ಯವ ಎಂದಿಗೂ ಮೀರೆನೋ. ತಂದೆಯ ವಾಕ್ಯವ ಮೀರೆನೋ ಎಂದಿಗೂ. ಶರಣೋ ಶರಣೋ ಶಿರಬಾಗಿ ಶರಣೋ. ತಿರುಕಮ್ಮವ ಶರಣೋ ಶರಣೋ ಶಿರಬಾಗಿ ಶರಣೋ. ಕರೆಸಿದ ಪರಿಯ ಅರುವಿರೆ ಗುರುವೆ. ನಾವು ಇದು ಮಾಡ್ತೀವಿ. ಗುರುದೇವರ ಪಾದಗಳಿಗೆ ನಮಸ್ಕರಿಸುವೆನು. ಕಂದ ಸಿದ್ದಪ್ಪಾಜಿ, ಆ ಅಣ್ಣನ ಕಲೆ ಮಾಡಿಸ್ಕೊ. ಗುರುದೇವ, ನನ್ನನ್ನು ಕರೆಸಲು ಕಾರಣವೇನು? ಬರುವುದೋ ಕಲಿಗಾಲ, ಜಗಕ್ಕೆ ಎಲ್ಲಿದೆ ಉಳಿಗಾಲ. ಬರುವುದೋ ಕಲಿಗಾಲ,
ಪರಮೇಶ್ವರ. ತೂಕದ ಅನ್ನವ ಎನ್ನುವ ಹಾಗಾಗಿ ತೂಕದ ಅನ್ನವ ಎನ್ನುವ ಹಾಗಾಗಿ ವಿಧ ವಿಧ ರೋಗಕ್ಕೆ ತೊತ್ತಾಗೆ ವಿಧ ವಿಧ ರೋಗಕ್ಕೆ ತೊತ್ತಾಗೆ ಏಳರ ಬಾಲೆಯೋ ಅಡೆಯುವ ಈ ಕಾಲ ಏಳರ ಬಾಲೆಯೋ ಅಡೆಯುವ ಈ ಕಾಲ ಬರುವುದೋ ಕಲಿಗಾಲ ಜಗಕ್ಕೆ ಎಲ್ಲಿದೆ ಉಳಿಗಾಲ ಬರುವುದೋ ಕಲಿಗಾಲ ನಿಜ ಉಳ್ಳ ದೇವರ ಮರೆತವರಾಗೆ ಅದೇ ನಿಜ ಉಳ್ಳ ದೇವರ ಮರೆತವರಾಗಿ ತಂದೆ ತಾಯಿಗಳ ವರದೋಡೆ ಲಾಸ್ಟಿಂದು ಅವರಿಂದ ತಂದೆ ತಾಯಿಗಳ ವರದೋಡೆ ಎಂಡ ಎಣ್ಣಿಗೆ ಒಲಿಯುವ ಈ ಕಾಲ ಎಂಡ ಎಣ್ಣಿಗೆ ಒಲಿಯುವ ಈ ಕಾಲ ಬರುವುದೋ ಕಲಿಗಾಲ ಜಗಕ್ಕೆ ಎಲ್ಲಿದೆ ಉಳಿಗಾಲ ಬರುವುದೋ ಕಲಿಗಾಲ. ಕಂದ ಸಿದ್ದಪ್ಪಾಜಿ, ಕಲಿಯು ಪ್ರಾರಂಭವಾಗುತ್ತಿರುವುದು. ಆ ಕಲಿಯನ್ನು ನಾವು ಕಣ್ಣಾರ ನೋಡಲಾಗದು ಕಂದ. ಅದಕ್ಕಾಗಿ ನಾವು ಬೊಪ್ಪೇಗೌಡನ ಪುರದ ಉರಿ ಗದ್ದಿಯ ಮೇಲೆ ಪವಡಿಸಿ ಕೊಬ್ಬರಿ ಹಾಕ್ಬೇಕು. ಯೋಗ ಸಮಾಧಿಯಲ್ಲಿ ಐಕ್ಯವಾಗಬೇಕು. ನಿನ್ನಿಂದ ಒಂದು ಮಹತ್ ಕಾರ್ಯಬೇಕು. ಮೈ ಅದಕ್ಕಾಗಿ ಕೆಳಿತಾದೆ, ಮೈ ಕೆಳಿತಾದೆ. ಅದಕ್ಕಾಗಿ ನೀನು ಸೂರ್ಯ ಚಂದ್ರರಿ ನಮ್ಮ ಮಠದ ದಿವಿಗಿಟಗಾಗಬೇಕು. ಗುಡುಗು ಮಿಂಚುಗಳಿ ನಮ್ಮ ಪಾಲಿನ ಸಂಕ ಚಕ್ರಗಳಾಗಬೇಕು. ನಕ್ಷತ್ರಗಳೇ ನಮ್ಮ ಮಠದ ಸೂರ್ಯನ ಕಿಂಡಿಗಳಾಗಬೇಕು. ಭೂಮಿ ಎಂಬ ತೊಟ್ಟಿಲಲ್ಲಿ ನಾವು ಮಲಗಿಸಿ ನಿದ್ರಿಸುವಾಗ ಆಕಾಶವೇ ನಮಗೆ ಒದಗಿಯಾಗಬೇಕು. ಈ ನಡು ರಾಜ್ಯದಲ್ಲಿ ಪ್ರತಿ ಜಾವವು ನಮ್ಮ ಪಾದಗಳಿಗೆ ಪೂಜೆಯಾಗಬೇಕು. ಈ ನಡು ರಾಜ್ಯದಲ್ಲಿ ನಮ್ಮ ಪಾಲಿನ ಲಿಂಗ ಪೂಜೆಯಾಗಬೇಕು. ಅದಕ್ಕಾಗಿ ನೀನು ಹಲಗೂರು ಪಾಂಚಾಳರಿಗೆ ಹೋಗಿ ಕಬ್ಬಿಣದ ಭಿಕ್ಷೆಯನ್ನು ಬೇಡಿ ತರಬೇಕು ಕಂದ. ಅಲ್ಲದೆ ಆ ಪಾಂಚಾಳಗಿರಿಯಲ್ಲಿ 7 ಬೀದಿಗಳಿವೆ. 7 ಬೀದಿಗಳಿಗೂ 750 ಮಂದಿ ಒಕ್ಕಲಿದ್ದಾರೆ. 7 ಮಂದಿ ದಣಿಗಳು ಕೂಡ ಇದ್ದಾರೆ. ಅಲ್ಲಿ ಯಾವಾಗಲೂ ಚಿನ್ನದ ಹೊಗೆಯಾಡುತ್ತಿರ್ತದೆ ಕಂದ. ಅಲ್ಲಿಗೆ ಹೋಗಿ ಪಡೆದ ಕಬ್ಬಿಣದ ಭಿಕ್ಷೆಗಳಿಂದ 9 ನಗೆಗಳನ್ನು ಮಾಡಿಸಿಕೊಂಡು ತರಬೇಕು ಕಂದ. ಗುರುದೇವಾ, ಗುರುವೇ ಕಳುಹದಿರಿ ಎನ್ನನು, ಗುರುವೇ ಕಳುಹದಿರಿ.
ಭಯವಾಗುತ್ತಿರುವುದಲ್ಲ ಸ್ವಾಮಿ. ಮಹಾಕ್ರೂರಿಗಳಾದ ಬ್ರಹ್ಮ ಪಾಂಚಾಳರು ಈ ಕಲಿಯುಗದಲ್ಲಿ ಭಿಕ್ಷೆ ಎಂದರೆ ಲೆಕ್ಕ ತೆಗೆದುಕೊಳ್ಳುವರೆ. ಗುರು ಹಿರಿಯರನ್ನು ಕಂಡರೆ ಭಕ್ತಿ ಭಾವ ಇಲ್ಲದ ಅಮ್ಮುಗಾರರು ಆ ಪಾಂಚಾಳರು. ಅಂತಹ ವೀರ ಗ್ರಾಮಕ್ಕೆ ನಾನು ಭಿಕ್ಷೆಗೆ ಹೋದರೆ ತಮ್ಮ ಜಾತಿ ತಮ್ಮ ಕುಲದವನೆಂದು ಅಪಹಾಸ್ಯ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಅಂತಹ ಗ್ರಾಮಕ್ಕೆ ನನ್ನನ್ನು ಕಳಿಸುವ ಕೃಪೆ ಮಾಡದಿರಿ ಗುರುದೇವ, ಕೃಪೆ ಮಾಡದಿರಿ. ಕಂದ ಸಿದ್ದಪ್ಪಾಜಿ, ಧರ್ಮ ಕಾರ್ಯಗಳನ್ನು ಮಾಡುವಾಗ ಇನ್ನು ಮುಂದೆ ನೋಡಬಾರದು. ನೀವು ನಿರ್ಭೀತಿಯಿಂದ ಅಲುಗೂರಿಗೆ ಹೋಗಲೇಬೇಕು. ಗುರುದೇವ, ಮಹಾಕ್ರೂರಿಗಳಾದ ಬ್ರಹ್ಮ ಪಾಂಚಾಳರು ಅಷ್ಟೈಶ್ವರ್ಯದಿಂದ ಬಾಳುತ್ತಿದ್ದಾರೆ. ಮಹಾಕ್ರೂರಿಗಳಾದ ಅವರ ಬಳಿಗೆ ನನ್ನನ್ನು ಕಳಿಸಬೇಡಿ ಗುರುದೇವ, ನನ್ನನ್ನು ಕಳಿಸಬೇಡಿ. ಸಿದ್ದಪ್ಪಾಜಿ, 6 ಗಂಟೆ 6 ಕಾಲ ಆಯ್ತು. ನೀವು ಅಲಗೂರಿಗೆ ಹೋಗಲೇಬೇಕು, ಕಬ್ಬಿಣದ ಭಿಕ್ಷೆ ತರಲೇಬೇಕು. ಇದು ನಮ್ಮ ಕಡೆ ನಿರ್ಧಾರ. ಹೊರಡೆ. ಅಯ್ಯೋ, ಗುರುಗಳು ಕೋಪರೂಢರಾಗಿರುವರಲ್ಲ, ಏನು ಮಾಡಲಿ? ಮುಂದೆ ಬನ್ನಿ. ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ, ಪಾಳೆಗಾರನ ಮಗನ ತಂದು ಪರದೇಶಿ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮಗುರುವೇ ಮಂಟೇಶ ಲಿಂಗಯ್ಯ. ಹೋಗಲಾರೆ ನಾನು ಅಲಗೂರಿಗೆ, ಮನ್ನಿಸೆನ್ನ ನೀವು ಧರ್ಮಗುರುಗೆ. ನಿನ್ನ ನಂಬಿ ನಾ ಬದುಕಿರುವೆ, ಕಾಯೋ ನನ್ನನು. ನಿನ್ನ ನಂಬಿ ನಾ ಬದುಕಿರುವೆ, ಕಾಯೋ ನನ್ನನು. ನೀನು ಕೈಯ ಬಿಟ್ಟರೆ ಉಳಿಯನು ನಾನು ಸ್ವಾಮಿ, ಉಳಿಯನು ನಾನು. ಗುರುದೇವಾ, ನಾ
ಅಲ್ಲಿಗೆ ಹೇಗೋಗಲಿ ಹೋಗಲಾರೆ ನಾನು ಹಲಗುರಿಗೆ ಮನ್ನಿಸೆನ್ನ ನೀವು ಧರ್ಮಗುರುವೇ ಗುರುದೇವಾ ನಾ ಹೋಗಲಾರೆ. ಗುರುಮಾತ ಧಿಕ್ಕರಿಸಿದ ಮೂರ್ಖನೇ ಕೇಳು, ನಾನಿನ್ನ ಗುರುವಲ್ಲ, ನೀ ನನ್ನ ಶಿಷ್ಯನೂ ಅಲ್ಲ. ಕಟ್ಟಿದ ಮಣಿಯ ಕಳಚಿಟ್ಟು ಕೊಟ್ಟ ಜೋಳಿಯನ್ನು ಮಠದಲ್ಲಿಟ್ಟು ಎಲ್ಲಾದರೂ ತೊಲಗಾಚೇರಿ ಗುರುದೇವಾ ಮನೆಗೆ ಮರಿಯ ಕೂಡಿ ನನ್ನ ತಬಲಿಯ ಮಾಡಿ ಮನೆಗೆ ಮರಿಯ ಕೂಡಿ ನನ್ನ ತಬಲಿಯ ಮಾಡಿ ಹೋಗು ಎನ್ನದಿರಿ ಅಲಗುರಿಗೆ ಸೂತೆಳು ಲೋಕದ ಭಕ್ತರನೆಲ್ಲ ಸೂತೆಳು ಲೋಕದ ಭಕ್ತರನೆಲ್ಲ ಒಕ್ಕಲು ಮಾಡಿ ನಾ ತರುವೆ ಹೋಗು ಎನ್ನದಿರಿ ಹಲಗುರಿಗೆ ಕಾಡಿ ಬೇಡಿದರೂ ಕರುಣೆ ಬಾರದೆ ತಂದೆ ರಾಜಪ್ಪಾಜಿ ತಾಯಿ ದೊಡ್ಡಮ್ಮ ತಂದೆ ರಾಜಪ್ಪಾಜಿ ತಾಯಿ ದೊಡ್ಡಮ್ಮ ಯಾರಲ್ಲಿ ಮೊರೆ ಇಡಲಿ ನಾನು ಯಾರಲ್ಲಿ ಮೊರೆ ಇಡಲಿ ಹೋಗಲಾರೆ ನಾನು ಹಲಗುರಿಗೆ ಮನ್ನಿಸೆನ್ನ ನೀವು ಧರ್ಮಗುರುವೇ ಗುರುದೇವಾ ನಾ ಹೋಗಲಾರೆ. ಯಾರಿಗೂ ಬೇಡದ ಪಾಪಿಯ ಜನ್ಮ ಏಕಿರಬೇಕು ಮಠದಲ್ಲಿ ಯಾರಿಗೂ ಬೇಡದ ಪಾಪಿಯ ಜನ್ಮ ಏಕಿರಬೇಕು ಮಠದಲ್ಲಿ ತಬ್ಬಲಿ ಕಂದನ ಒಬ್ಬನ ಕಳಿಸಿ ಮರೆತಿರಬೇಡಿ ನೀವಿಲ್ಲೇ ತಬ್ಬಲಿ ಕಂದನ ಒಬ್ಬನ ಕಳಿಸಿ ಮರೆತಿರಬೇಡಿ ನೀವಿಲ್ಲೇ ಪ್ರಾಣ ಹೋದರೆ ಹಲಗೂರಲ್ಲಿ ಉಳಿಯಲು ಬಪ್ಪನಪುರದಲ್ಲೇ ಪ್ರಾಣ ಹೋದರೆ ಹಲಗೂರಲ್ಲಿ ಉಳಿಯಲು ಬಪ್ಪನಪುರದಲ್ಲೇ ಕಾಪಾಡೋ ಕಾಪಾಡೋ ಕಾಪಾಡೋ. ಗುರುದೇವ, ನೀವು ಒಪ್ಪುವುದಾದರೆ ಇಡೀ ಜಗತ್ತನ್ನೇ ನಿಮ್ಮ ಒಕ್ಕಲು ಪಡೆದು ತರುತ್ತೇನೆ. ಇನ್ನು ಹೆಚ್ಚೆಂದರೆ ಬಸವನ ಬೆಟ್ಟವನ್ನು ಬೆಳ್ಳಿ ಮಾಡಿಕೊಡುವೆ, ಕುಂದೂರು ಬೆಟ್ಟವನ್ನು ಚಿನ್ನವನ್ನಾಗಿ ಮಾಡಿಕೊಡುವೆ. ಅಪ್ಪಣೆ ಆಗಲಿ ಗುರುದೇವ, ಅಪ್ಪಣೆ ಆಗಲಿ. ಸಿದ್ದಪ್ಪಾಜಿ, ನಿಮಗಿಷ್ಟ ಇಲ್ಲದಿದ್ದರೆ ಹೇಳಿ, ನಾವು ನಿಮಗೆ ಕೊಟ್ಟ ದೀಕ್ಷಾ ಪಟ್ಟ ಮುತ್ತಿನ ಜೋಳಿಗೆ ಭಾರಿ ಕಂಡಾಯವನ್ನು ನಮ್ಮ ಮಠದಲ್ಲಿಟ್ಟು ಬೇಗ ಹೊರಡಿ. ನಾನಿನ್ನ ಗುರುವಲ್ಲ, ನೀವು ನಮ್ಮ ಶಿಷ್ಯನಲ್ಲ. ಹೊರಡೆ ಗುರುದೇವ. ದೊಡ್ಡಮ್ಮ ತಾಯಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ತಾಯಿ, ಪ್ರಭು ನಮ್ಮನ್ನು ಪ್ರಭು ದೇವರು ಮುಂದಿನ ನಿರ್ಮಿತಕ್ಕೋಸ್ಕರ ಹಲಗೂರು ಪಾಂಚಾಳಗೇರಿಗೆ ಹೋಗಿ ಕಬ್ಬಿಣದ ಭಿಕ್ಷೆಯನ್ನು ಬೇಡಿ ತರಬೇಕೆಂದು ನಮ್ಮ ಗುರುವಿನ ಆಜ್ಞೆಯಾಗಿರುವುದು. ಅಲ್ಲಿಗೆ ಹೋಗಲು ನನಗೆ ಭಯವಾಗುತ್ತಿರುವುದು ತಾಯೇ, ಭಯವಾಗುತ್ತಿರುವುದು. ಸಿದ್ದಯ್ಯ, ನೀನು ಭಯಪಡಬೇಡ. ಗುರುಗಳು ಹೇಳುವ ಮಾತು ಯಾವುದೂ ತಪ್ಪಲ್ಲ. ಅವರ ಮಾತಿನ ಹಿಂದೆ ನೂರಾರು ಸತ್ಯಗಳು ಇರುವುದು. ಹೀಗಿರಬೇಕಾದರೆ ನಿನಗೆ ಅವರ ಆಶೀರ್ವಾದವೂ ಕೂಡ ಇರುವುದು. ಅಲ್ಲದೆ
ನಿಮ್ಮ ಮಂಡೆಯ ಮೇಲೆ ನಾನಿದ್ದೇನೆ, ನಿಮ್ಮ ಹೃದಯದಲ್ಲಿ ನಾನಿದ್ದೇನೆ. ನಿಮ್ಮ ಮಂಡೆಯ ಮೇಲೆ ರಾಜಪ್ಪಾಜಿ ಇದ್ದಾರೆ. ಹೀಗಿರಬೇಕಾದರೆ ನಿನಗೇಕೆ ಭಯ? ಇದು ಇವರ ಆಶೀರ್ವಾದವನ್ನು ತೆಗೆದುಕೊಂಡು ಧರ್ಮ ಕಾರ್ಯವನ್ನು ಮಾಡಬೇಕೆಂದು ಇದು ತನ್ನಲ್ಲಿ ಬೇಡಿಕೊಳ್ಳುವೆನು. ಅಪ್ಪ ಗರಣಿಲಿ ಸಿದ್ದಪ್ಪಾಜಿಯವರೇ, ಆ ಪಾಂಚಾಳರು ನಿಮ್ಮ ಮಾತಿಗೆ ಒಪ್ಪುದಾದರೆ ಒಪ್ಪಲಿ, ನಾವೇ ಬರುತ್ತೇವೆ. ಅವರು ಮಾಡುವ ಅವಮಾನ ನಮಗಾಗಲಿ, ಬಹುಮಾನ ನಿಮಗಾಗಲಿ. ಹೋಗಿ ಬಾರಪ್ಪ. ನಿಮ್ಮೆಲ್ಲರ ಆಶೀರ್ವಾದವೂ ನನ್ನ ಮೇಲಿರಲಿ. ನಾನು ಹೋಗಿ ಬರುತ್ತೇನೆ. ನಿಮಗೆ ಜಯವಾಗಲಿ. ಹೋಗಿ ಬನ್ನಿ. ಕಾಯೋ ಪರಮಾತ್ಮ ಅನುದಿನ ಪಾವನ ಯೋಗ ವಿನೋದ ಅನುದಿನ ಪಾವನ ಯೋಗ ವಿನೋದ ಶರಣರ ಕಾಯೋ ಜಗನ್ನಾಥ ಕರುಣೆಯಂದಮ್ಮನು ರಕ್ಷಿಸ ಪ್ರಭುವೆ ಕರುಣೆಯ ತೋರೋ ಭಾಗ್ಯವಿದಾತ ಕರುಣೆಯಂದಮ್ಮನು ರಕ್ಷಿಸ ಪ್ರಭುವೆ ಕರುಣೆಯಂದಮ್ಮನು ರಕ್ಷಿಸ ಪ್ರಭು ಶರಣರ ಕಾಯೋ ಜಗನ್ನಾಥ ಜಗನ್ನಾಥ ಜಗನ್ನಾಥ. ನಾವುಗಳು ನಮ್ಮ ಧರ್ಮಗುರು ಪರಂ ಜ್ಯೋತಿಯವರ ಆಜ್ಞಾಧಾರಕನಾಗಿ ಹಲಗೂರಿಗೆ ಪ್ರಯಾಣ ಬೆಳೆಸುವವು. ಕಿಡುಗಣ್ಣ ರಾಚಪ್ಪಾಜಿಯವರ ಕೃಪೆ, ದೊಡ್ಡಮ್ಮ ತಾಯಿಯವರ ಆಶೀರ್ವಾದ ನಮ್ಮ ಶಿರದ ಮೇಲಿರುವಾಗ ನಾವು ಕೈಗೊಂಡಿರುವ ಮಹತ್ ಕಾರ್ಯವು ಕೈಗೂಡುವುದರಲ್ಲಿ ಸಂದೇಹವಿಲ್ಲ. ನಾವಿನ್ನು ನಿರ್ಭಯದಿಂದ ಹಲಗೂರು ಪಾಂಚಾಳಗೇರಿಗೆ ಪ್ರಯಾಣ ಬೆಳೆಸುವೆವು.